Okay, good evening. ಓಕೆ, ನಿನ್ನೆ ಪಿ ಒ ಗೈಡ್ ವಾಲ್ಯೂಮ್ 5 ನಲ್ಲಿ ಕೆಲವೊಂದಿಷ್ಟನ್ನ ನೋಡಿದ್ವಿ. ಸೊ ಅದರ ಬಗ್ಗೆ ಕೆಲವೊಂದಿಷ್ಟು ಏನಾದರೂ ಡೌಟ್ಸ್ ಇದಾವ ಅಥವಾ ಟ್ರಿಪ್ ಅಂದ್ರೆ ಏನು? ಓಕೆ, ವೆರಿ ಗುಡ್. ಸೆಂಟ್ರಲ್ ಬ್ಯಾಕ್ ಆಫೀಸ್ ಅಲ್ಲಿ ಯಾವ ಸೆಕ್ಷನ್ ಇರುತ್ತೆ? ಪೋಸ್ಟಲ್ ಡೈರೆಕ್ಟರೇಟ್ ಅಲ್ಲಿ ಯಾವ ಒಂದು ಸೆಕ್ಷನ್ ಅವರು ಡೀಲ್ ಮಾಡ್ತಾರೆ? ಓಕೆ, ಡೀಸ್ ಪೋಸ್ಟ್ ಪೋಸ್ಟಲ್ ಡೈರೆಕ್ಟರೇಟ್ ಅಲ್ಲಿ. ಹಾ, ಓಕೆ 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 ಓಕೆ. ಸಿ ಬಿ ಒ ಅಂತಂದ್ರೆ ಏನ್ರಿ? ಓಕೆ, ಸೊ ಹೇಳಿದ್ದು ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಆಯ್ತು. ಸ್ವಲ್ಪ ಖುಷಿ ಆಯ್ತು, ಯಾಕಂದ್ರೆ ವಾಲ್ಯೂಮ್ 5 ಸ್ವಲ್ಪ ನನಗೆ ಕಷ್ಟ, ಬಟ್ ಅಷ್ಟರಲ್ಲಿ ಸ್ವಲ್ಪ ಹೇಳಿದೀನಿ. ಓಕೆ, ನಿನ್ನೆ ಎಲ್ಲಿವರೆಗೂ ನೋಡಿದ್ವಿ ಅಂತಂದ್ರೆ ಲೇಬಲ್ಡ್ ಬಂಡಲ್ ಅಲ್ಲಿ. ಓಕೆ, ಮ್ಯೂಟ್ ಮಾಡ್ಬಿಡಿ. ಲೇಬಲ್ಡ್ ಬಂಡಲ್ಸ್ ಅಲ್ಲಿ ಸಾರ್ಟಿಂಗ್ ಬಂಡಲ್ಸ್ ಇಲ್ಲ, ಟ್ರಿಪ್ ಅಲ್ಲ, ಸಾರ್ಟಿಂಗ್ ಬಂಡಲ್ಸ್ ವರೆಗೂ ಮಾಡಿದ್ವಿ ಅನ್ಸುತ್ತೆ ನಿನ್ನೆ. ಚೆಕ್ ಸ್ಲಿಪ್ ಹೇಳ್ಬೇಕಾಗಿತ್ತು. ಹಾ, ಚೆಕ್ ಸ್ಲಿಪ್ ಇಂದ ಇವತ್ತು ಸ್ಟಾರ್ಟ್ ಮಾಡ್ಬೇಕು. ಹೌದು. ಇದು ನೋಡಿ, ಬಂಡಲ್ ಮಾಡಬೇಕು ಅಂತಂದ್ರೆ ಕಂಡೀಷನ್ಸ್ ಏನಿದೆ ಅಂತಂದ್ರೆ, ಇನ್ಶೂರ್ಡ್ ಬಂಡಲ್ ಅಲ್ಲಿ 2 ಆರ್ ಮೋರ್ ಆರ್ಟಿಕಲ್ಸ್ ಇದ್ರೆ ಮಾತ್ರ ಇನ್ಶೂರ್ಡ್ ಬಂಡಲ್ ಮಾಡಬೇಕು. ಅದೇ ರೀತಿಯಾಗಿ ರಿಜಿಸ್ಟರ್ಡ್ ಬಂಡಲ್ ಏನಿರುತ್ತಲ್ಲ, ರಿಜಿಸ್ಟರ್ಡ್ ಬಂಡಲ್ಗೆ 3 ಅಥವಾ ಅದಕ್ಕಿಂತ ಜಾಸ್ತಿ ಆರ್ಟಿಕಲ್ಸ್ ಇದ್ವು ಅಂದ್ರೆ ರಿಜಿಸ್ಟರ್ಡ್ ಬಂಡಲ್ ಮಾಡ್ತೀವಿ. ಇನ್ಶೂರ್ಡ್ ಲೆಟರ್ಸ್ ಇದ್ವು ಅಂತಂದ್ರೆ, ಇನ್ಶೂರ್ಡ್ ಲೆಟರ್ ಬ್ಯಾಗ್ ಇದ್ವು ಅಂತಂದ್ರೆ 11 ಆರ್ ಮೋರ್ ಇರಬೇಕು. ಇನ್ಶೂರ್ಡ್ ಬಂಡಲ್ಸ್ ಇದ್ವು ಅಂತಂದ್ರೆ ಅದು 2 ಆರ್ ಮೋರ್. ಇನ್ಶೂರ್ಡ್ ಲೆಟರ್ ಬ್ಯಾಗ್ ನೇ ಸಪರೇಟ್ ಆಗಿ ಮಾಡಬೇಕು ಅಂತಂದ್ರೆ 11 ಆರ್ ಮೋರ್ ಇರಬೇಕು ಬಂಡಲ್. ಸ್ಟೇಷನ್ ಬಂಡಲ್ ಮಾಡಬೇಕು ಅಂತಂದ್ರೆ 15 ಆರ್ 14 ಗಿಂತ ಜಾಸ್ತಿ ಅಂತಂದ್ರೆ 15 ಆರ್ ಮೋರ್ ಇರಬೇಕು. ಅದು ಆರ್ಡಿನರಿ. ಅನ್ಪೇಡ್ ಬೇರೆ ಇರಬೇಕು, ಪೇಡ್ ಬೇರೆ ಇರಬೇಕು. ಹಂಗಿದ್ರೆ ಮಾತ್ರ ಸ್ಟೇಷನ್ ಬಂಡಲ್ ಮಾಡಕ್ಕಾಗುತ್ತೆ. ಪೇಡ್ ಅನ್ಪೇಡ್ ಎರಡು ಕೂಡಿಸಿ ಒಂದ್ರೊಳಗೆ ಮಾಡಕ್ ಬರಲ್ಲ. ಆಮೇಲೆ ಕೆಲವೊಂದು ಪರ್ಟಿಕ್ಯುಲರ್ ಆಗಿ ಒಂದು ಸ್ಟೇಟ್ ಅಥವಾ ಫಾರಿನ್ ಗೆ ಕಳಿಸ್ಬೇಕು ಅಂತಂದ್ರೆ ಟೆರಿಟೋರಿಯಲ್ ಬಂಡಲ್ ಅಂತ ಮಾಡ್ತೀವಿ. ಅದರಲ್ಲಿ ಏನಿರ್ಬೇಕು ಅಂತಂದ್ರೆ 25 ಅಥವಾ ಅದಕ್ಕಿಂತ ಜಾಸ್ತಿ ಆರ್ಟಿಕಲ್ಸ್ ಇರಬೇಕು. ಓಕೆ, ಇದ್ರವರೆಗೂ ನಾವು ನೋಡಿದ್ವಿ. ಈಗ ನೆಕ್ಸ್ಟ್ ಚೆಕ್ ಸ್ಲಿಪ್. ಎ ಚೆಕ್ ಸ್ಲಿಪ್ ಈಸ್ ಎ ಲೇಬಲ್ ಟೈಡ್ ಟು ದ ಟಾಪ್ ಆಫ್ ಈಚ್ ಲೇಬಲ್ಡ್ ಬಂಡಲ್. ಅಂದ್ರೆ ಚೆಕ್ ಸ್ಲಿಪ್ ಅಂತಂದ್ರೆ ಏನು ಅಂತಂದ್ರೆ, ಒಂದು ಲೇಬಲ್ ಅನ್ನ ಕಟ್ಟಿರ್ತಾರೆ. ಎಲ್ಲಿ? ಆ ಲೇಬಲ್ ಬಂಡಲ್ ಏನ್ ಮಾಡಿರ್ತಾರಲ್ಲ, ಆ ಬಂಡಲ್ ಮಾಡಿದ್ರ ಮೇಲ್ಗಡೆ ಒಂದು ಸ್ಲಿಪ್ ಅನ್ನ ಕಟ್ಟಿರ್ತಾರೆ. ಆ ಸ್ಲಿಪ್ ಅನ್ನ ನಾವು ಚೆಕ್ ಸ್ಲಿಪ್ ಅಂತ ಕರಿತೀವಿ. ಆ ಸ್ಲಿಪ್ ಗಳಲ್ಲಿ ಕೆಲವೊಂದು ಕಲರ್ಸ್ ಅದ್ರ ಮೇಲ್ಗಡೆ. ಹ್ಮ್, ಹೋಗಪ್ಪ. ಸಾರಿ, ಒನ್ ಸೆಕೆಂಡ್.
ಸಾರಿ. ಅವು ಬೇರೆ ಬೇರೆ ಲೆವೆಲ್ಗಳಿಗೆ ಯಾವ್ದಾವ್ ತರ ಸ್ಲಿಪ್ಸ್ ಇರ್ತವೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಯಾಕಂದ್ರೆ ಕ್ವಶನ್ಸ್ ಬರೋ ಚಾನ್ಸಸ್ ತುಂಬಾ ಇದಾವೆ. ಪಿಂಕ್ ಸ್ಲಿಪ್ ಅನ್ನ ಯಾವ್ದು ಚೆಕ್ ಸ್ಲಿಪ್ ಅಲ್ಲಿ ಪಿಂಕ್ ಕಲರ್ದು ಇತ್ತು ಅಂತಂದ್ರೆ ಅದು ಯಾವ್ದಕ್ ಯೂಸ್ ಮಾಡ್ತಾರೆ ಅಂದ್ರೆ ಆರ್ಡಿನರಿ ಸ್ಟೇಷನ್ ಪೇಡ್ ಅಂಡ್ ಅನ್ಪೇಡ್ ಬಂಡಲ್ಸ್ ಏನಿರುತ್ತಲ್ಲ ಅದಕ್ಕೆ ಆರ್ಡಿನರಿ ಸ್ಟೇಷನ್ ಪೇಡ್ ಅಂಡ್ ಅನ್ಪೇಡ್ ಬಂಡಲ್ಸ್ ಏನಿರ್ತವೆ ಅವಕ್ಕೆಲ್ಲ ಚೆಕ್ ಸ್ಲಿಪ್ ಅನ್ನ ಪಿಂಕ್ ಕಲರ್ ದಿಂದ ಹಾಕಿರ್ತಾರೆ. ಅದೇ ರೀತಿಯಾಗಿ ವೈಟ್ ಕಲರ್ ಇತ್ತು ಅಂತಂದ್ರೆ ಸಾರ್ಟಿಂಗ್ ಬಂಡಲ್ ಅಂದ್ರೆ ನಾವು ಸಾರ್ಟಿಂಗ್ ಆಫೀಸ್ ಅಥವಾ ಡೆಸ್ಟಿನೇಷನ್ ಆಫೀಸ್ ಏನ್ ಕಳಿಸ್ತೀವಲ್ಲ ಆ ಬಂಡಲ್ ಏನಿರುತ್ತೆ ಅದಕ್ಕೆ ವೈಟ್ ಕಲರ್ ಸ್ಲಿಪ್ ಹಾಕಿರ್ತಾರೆ. ಪಿಂಕ್ ಕಲರ್ ಬಂದು ನಮ್ ಸ್ಟೇಷನ್ ಬ್ಯಾಗ್ ಅಲ್ಲಿ ಏನ್ ಬಂಡಲ್ಸ್ ಇರ್ತವೆ 14 ಅಂಡ್ ಅಬೋವ್ ಇದ್ದು ಅಂತಂದ್ರೆ ನಾವೇನ್ ಬಂಡಲ್ ಮಾಡಿರ್ತೀವಲ್ಲ ಎಲ್ಲರಿಗೂ ಆ ತರನೇ ಆಗ್ತದಲ್ಲ. ನಿಮಿಷ ವೈಫೈ ಕನೆಕ್ಟ್ ಆಗಿದೆ, ಸಾರಿ. ವೇಟ್ ಈಗ ವಾಯ್ಸ್ ಕ್ಲಿಯರ್ ಇದೆ ಅಲ್ಲ? ಓಕೆ ಓಕೆ. ಓಕೆ, ಆರ್ಡಿನರಿ ಸ್ಟೇಷನ್ ಪೇಡ್ ಅನ್ಪೇಡ್ ಬಂಡಲ್ಸ್ ಏನಿರ್ತವೆ ಅವಕ್ಕೆ ಪಿಂಕ್ ಕಲರ್ ಲೇಬಲ್ ನ ಕಟ್ಟಿರ್ತೀವಿ. ಆ ಚೆಕ್ ಸ್ಲಿಪ್ ಪಿಂಕ್ ಕಲರ್ ಇಂದ ಇರುತ್ತೆ. ಅದೇ ರೀತಿಯಾಗಿ ಆರ್ಡಿನರಿ ಸಾರ್ಟಿಂಗ್ ಬಂಡಲ್ಸ್ ಏನಿರ್ತವೆ ಬೇರೆ ಕಡೆ ಕಳಿಸುವಂತ ಸಾರ್ಟಿಂಗ್ ಆಫೀಸ್ಗಾಗ್ಲಿ ಅಥವಾ ಬೇರೆ ಡೆಸ್ಟಿನೇಷನ್ ಆಫೀಸ್ಗೆ ಏನ್ ಕಳಿಸ್ತೀವಿ ಅಂತ ಆಫೀಸ್ಗೆ ಹೋಗ್ತಕ್ಕಂಥ ಬಂಡಲ್ಗಳನ್ನ ವೈಟ್ ಕಲರ್ ಇಂದ ಮಾಡ್ತೀವಿ. ಅದೇ ರೀತಿಯಾಗಿ ಬ್ಲೂ ಇತ್ತು ಅಂದ್ರೆ ವಿತ್ ವರ್ಡ್ ಏರ್ ಮೇಲ್ ಫಾರ್ ಫಾರಿನ್ ಏರ್ ಮೇಲ್ ಬಂಡಲ್ಸ್ ಅಂದ್ರೆ ಬ್ಲೂ ಕಲರ್ ಅಲ್ಲಿ ಇರಬೇಕು. ಅದ್ರ ಜೊತೆಗೆ ಅಲ್ಲಿ ಮೇಲ್ಗಡೆ ಒಂದು ವರ್ಡ್ ಹಾಕಿರ್ಬೇಕು. ಏನಂತ? ಏರ್ ಮೇಲ್ ಫಾರ್ ಫಾರಿನ್ ಏರ್ ಮೇಲ್ ಬಂಡಲ್ಸ್ ಅಂತ. ಫಾರಿನ್ ಏರ್ ಮೇಲ್ಸ್ ಏನ್ ಕಳಿಸ್ತಾ ಇರ್ತೀವಲ್ಲ ಅದಕ್ಕೆ ಏರ್ ಮೇಲ್ ಅಂತಂದು ಬ್ಲೂ ಕಲರ್ ಇರಬೇಕು. ಅದೇ ರೀತಿಯಾಗಿ ಸ್ಟ್ರಿಪ್ಸ್ ಆನ್ ಚೆಕ್ ಸ್ಲಿಪ್ಸ್. ಇದೇ ರೀತಿಯಾಗಿ ಕೆಲವೊಂದು ಕಲರ್ಸ್ ಅಲ್ಲದೆ ಕೆಲವೊಂದಿಷ್ಟು ಮಾರ್ಕ್ಸ್ ಗಳು ಇರ್ತವೆ. ಆ ತರ ಮಾರ್ಕ್ಸ್ ಗಳ ಮೇಲೇನು ಕೆಲವೊಂದಿಷ್ಟು ಚೇಂಜಸ್ ಇರ್ತವೆ. ದ ವೈಟ್ ಚೆಕ್ ಸ್ಲಿಪ್ ಈಸ್ ಯೂಸ್ಡ್ ಫಾರ್ ಬೋತ್ ಎಕ್ಸ್ಪ್ರೆಸ್ ಅಂಡ್ ಡಿಫರ್ಡ್ ಬಂಡಲ್ಸ್. ದ ಸ್ಲಿಪ್ ಬೀಯಿಂಗ್ ಮಾರ್ಕ್ಡ್ ಆನ್ ದ ಫೇಸ್ ವಿತ್ 2 ಡಯಾಗೋನಲ್ ಲೈನ್ಸ್ ಇನ್ ಬ್ಲೂ ಪೆನ್ಸಿಲ್ ವೆನ್ ಇಟ್ ಈಸ್ ಯೂಸ್ಡ್ ಆನ್ ಎಕ್ಸ್ಪ್ರೆಸ್ ಬಂಡಲ್. ಅಂದ್ರೆ ವೈಟ್ ಕಲರ್ದು ಯಾವ್ದಕ್ಕಿರುತ್ತೆ ಆರ್ಡಿನರಿ ಸಾರ್ಟಿಂಗ್ ಬಂಡಲ್ಸ್ಗೆ ಅಂತಂದು ವೈಟ್ ಕಲರ್ ದಲ್ಲಿ ನಾವು ಸ್ಲಿಪ್ ಅನ್ನ ರೆಡಿ ಮಾಡಿರ್ತೀವಿ. ಬಟ್ ಅದ್ರ ಜೊತೆಗೆ ಈಗ ಆರ್ಡಿನರಿ ಸಾರ್ಟಿಂಗ್ ಬಂಡಲ್ಸ್ ಅಲ್ಲಿ 2 ಟೈಪ್ ಬರ್ತವೆ. ಒಂದು ಡಿಫರ್ಡ್ ಬಂಡಲ್ಸ್, ಇನ್ನೊಂದು ಎಕ್ಸ್ಪ್ರೆಸ್ ಬಂಡಲ್ಸ್ ಅಂತ 2 ತರದ್ದು ಮಾಡ್ತೀವಲ್ಲ. ಸೊ ಅದರಲ್ಲಿ ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡ್ಬೇಕು ಅಂತಂದ್ರೆ ವೈಟ್ ಸ್ಲಿಪ್ ಮೇಲ್ಗಡೆ 2 ಡಯಾಗೋನಲ್ ಲೈನ್, ಅಂದ್ರೆ ಈಗ ಒಂದು ಸ್ಲಿಪ್ ಈ ತರ ಇದೆ ಅಂತಂದ್ರೆ 2 ಡಯಾಗೋನಲ್ ಲೈನ್ಸ್ ಅಂದ್ರೆ ಈ ಕರ್ಣದಿಂದ ಕರ್ಣಕ್ಕೆ ಅಂತ ಏನ್ ಕರಿತೀವಲ್ಲ ಈ ತುದಿಯಿಂದ ಈ ತುದಿಗೆ ಈ ತರ ಡಯಾಗೋನಲ್ ಲೈನ್ಸ್ ಇತ್ತು ಅಂತಂದ್ರೆ ಅದನ್ನ ಏನಂತ ತಿಳ್ಕೊಬೇಕು? ಬ್ಲೂ ಪೆನ್ಸಿಲ್ ಇಂದ ಬರ್ದಿರ್ಬೇಕು. ಅದನ್ನ ಎಕ್ಸ್ಪ್ರೆಸ್ ಬಂಡಲ್ ಅಂತ ತಿಳ್ಕೊಬೇಕು. ನಾರ್ಮಲ್ ವೈಟ್ ಇತ್ತು ಅಂತಂದ್ರೆ ಅದನ್ನ ನಾವು ನಾರ್ಮಲ್ ವೈಟ್ ಇತ್ತು ಅಂತಂದ್ರೆ ಡಿಫರ್ಡ್ ಬಂಡಲ್. ಅದ್ರ ಜೊತೆಗೆ ಈ 2 ಡಯಾಗೋನಲ್ ಲೈನ್ಸ್ ಏನಾದ್ರು ಹಾಕಿದ್ರು ಅಂತಂದ್ರೆ ಅದನ್ನ ಎಕ್ಸ್ಪ್ರೆಸ್ ಬಂಡಲ್ಸ್ ಅಂತ ತಿಳ್ಕೊಬೇಕು. ಅದೇ ರೀತಿಯಾಗಿ ಗ್ರೀನ್ ಸ್ಟ್ರಿಪ್ಸ್ ಫಾರ್ ಲೋಕಲ್ ಆರ್ಟಿಕಲ್ಸ್ ಏನಾದ್ರು ಇದ್ವು ಅಂತಂದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು? ಗ್ರೀನ್ ಸ್ಲಿಪ್. ಯೆಲ್ಲೋ ಸ್ಟ್ರಿಪ್ ಫಾರ್ ರಾಜಧಾನಿ ಬಂಡಲ್ಸ್ ಅಂತಂದ್ರೆ ಈಗ ಸ್ಟೇಟ್ ಟು ಸ್ಟೇಟ್ ರಾಜಧಾನಿಯಿಂದ ರಾಜಧಾನಿಗೆ ಹೋಗ್ತಾ ಇರ್ತಾವಲ್ಲ ಅಂತ ಬಂಡಲ್ಗಳಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಯೆಲ್ಲೋ ಸ್ಟ್ರಿಪ್ ಅಂತಂದ್ರೆ ಲೈನ್ ಅಲ್ಲ, ಡಬಲ್ ಲೈನ್ ಇರುತ್ತೆ. ಅದು ಸ್ಟ್ರಿಪ್ ಅಂತಂದ್ರೆ ಸ್ವಲ್ಪ ಅಗಲಾಗಿರುತ್ತಲ್ಲ. ಸ್ಟ್ರಿಪ್ ಅಂದ್ರೆ ಈಗ ಲೈಕ್ ಒಂದು ಮಾರ್ಕರ್ ತಗೊಂಡು ಈ ತರ ಏನ್ ಲೈನ್ ಹಾಕಿರ್ತೀವಿ ಅಂತ ಒಂದು ಸ್ಟ್ರಿಪ್ಗಳನ್ನ ಯಾವ್ದಕ್ಕೆ ಗ್ರೀನ್ ಸ್ಟ್ರಿಪ್ ಯಾವ್ದಕ್ಕಿರುತ್ತೆ? ಲೋಕಲ್ ಆರ್ಟಿಕಲ್ಸ್ಗೆ ಇರುತ್ತೆ. ಯೆಲ್ಲೋ ಸ್ಟ್ರಿಪ್ ಇತ್ತು ಅಂತಂದ್ರೆ ಅದು ರಾಜಧಾನಿ ಬಂಡಲ್ಗಳಿಗಿರುತ್ತೆ. ಬ್ಲೂ ಸ್ಟ್ರಿಪ್ ಇತ್ತು ಅಂತಂದ್ರೆ ಅದು ಮೆಟ್ರೋ ಟು ಮೆಟ್ರೋ ಅಂದ್ರೆ ಯಾವ್ದಾದ್ರು ಮೆಟ್ರೋಪಾಲಿಟನ್ ಸಿಟಿಯಿಂದ ಒಂದು ಮೆಟ್ರೋಪಾಲಿಟನ್ ಸಿಟಿಯಿಂದ ಇನ್ನೊಂದು ಮೆಟ್ರೋಪಾಲಿಟನ್ ಸಿಟಿಗೆ ಹೋಗೋದಿತ್ತು ಅಂತಂದ್ರೆ ಆ ಟೈಮಲ್ಲಿ ನಾವು ಬ್ಲೂ ಸ್ಟ್ರಿಪ್ಸ್ ನ ಯೂಸ್ ಮಾಡ್ತೀವಿ. ಸ್ವಲ್ಪ ಇದನ್ನ ಟೈಮ್ ಸಿಕ್ಕರೆ ನೋಟ್ ಮಾಡ್ಕೊಳ್ರಿ, ಯಾಕಂದ್ರೆ ಇದ್ರ ಮೇಲ್ಗಡೆ ಒಂದಂತೂ ಕ್ವಶನ್ ಆಲ್ಮೋಸ್ಟ್ ಕೇಳ್ಬೋದು. ತುಂಬಾ ಚಾನ್ಸಸ್ ಇದಾವೆ.
pink for ordinary station paid and unpaid, white for ordinary sorting bundles but white with the two diagonal lines express, blue with word air ಮೇಲೆ ಇತ್ತು ಅಂತಂದ್ರೆ ಫಾರಿನ್ ಬಂಡಲ್ಸ್. ಇದು ಮನಿ ಆರ್ಡರ್ ಚೆಕ್ ಸ್ಲಿಪ್ ಅಂತ. ಈಗ ಸದ್ಯಕ್ಕೆ ನಾವು ಮನಿ ಆರ್ಡರ್ಗಳನ್ನ ಕಳಿಸ್ತಾ ಇಲ್ಲ. ಆಕ್ಚುಲಿ ಮೊದ್ಲಿಗೆ ಹೆಂಗಿತ್ತು ಅಂತಂದ್ರೆ ನೀವೆಲ್ಲ ಆಲ್ಮೋಸ್ಟ್ ಡಿಪಾರ್ಟ್ಮೆಂಟ್ ಬರೋಕ್ಕಿಂತ ಮುಂಚೆ ಏನಿತ್ತು ಅಂದ್ರೆ ನಾವು EMO ಅಂತಂದು ಈಗೇನ್ ಬರ್ತಾ ಇದಾವಲ್ಲ ಆ EMOಗಳು ಬರೋಕ್ಕಿಂತ ಮುಂಚೆ ಏನಿತ್ತು ಅಂತಂದ್ರೆ ನಮ್ಮ ಹತ್ರ ಮನಿ ಆರ್ಡರ್ಗಳನ್ನ ಮನಿ ಆರ್ಡರ್ ಫಾರ್ಮ್ ನೋಡಿದಾರಲ್ಲ, ಕಾಸ್ಟ್ ಆಫ್ ದ ಮನಿ ಆರ್ಡರ್ ಫಾರ್ಮ್ ಎಷ್ಟಿತ್ತು ಮೊದಲು ಸಣ್ಣವರಿದ್ದಾಗ ನೋಡಿ. ಹಾ ಓಕೆ, ಆ ತರ ಮನಿ ಆರ್ಡರ್ ಫಾರ್ಮ್ಗಳನ್ನ ನಾವು ಈಗ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಆಗ್ತಾ ಇದಾವೆ. ಮನಿ ಆರ್ಡರ್ಸ್ ನಾವೇನ್ ಬುಕ್ ಮಾಡ್ತೀವಿ, ಬುಕ್ ಮಾಡಿದಂತ ಡಾಟಾ ಸೆಂಟ್ರಲ್ ಸರ್ವರ್ ಹೋಗಿ ಸೆಂಟ್ರಲ್ ಸರ್ವರ್ ಇಂದ ಡೆಸ್ಟಿನೇಷನ್ ಪಿನ್ ಕೋಡ್ ಏನಿರುತ್ತೆ ಆ ಡೆಸ್ಟಿನೇಷನ್ ಪಿನ್ ಕೋಡ್ ಹೋಗಿ ಅಲ್ಲಿ ಜನರೇಟ್ ಆಗುತ್ತೆ ಮನಿ ಆರ್ಡರ್. ಈಗ ಎಲೆಕ್ಟ್ರಾನಿಕ್ ಮನಿ ಆರ್ಡರ್. ಬಟ್ ಇದಕ್ಕಿಂತ ಮುಂಚೆ ಏನಿತ್ತು, ಇದು ಮನಿ ಆರ್ಡರ್ ಅಂತಂದು ಬರ್ತಾ ಇತ್ತು. ಆ ಮನಿ ಆರ್ಡರ್ಗಳನ್ನ ನಾವೇನ್ ಮಾಡ್ತಾ ಇದ್ವಿ, ರಿಜಿಸ್ಟರ್ ಜೊತೆಗೆ ಕಳಿಸ್ತಾ ಇದ್ವಿ. ಅದನ್ನ ಚೆಕ್ ಸ್ಲಿಪ್ MO70, ಅದ್ರ ಫಾರ್ಮ್ ನಂಬರ್ ಏನು ಅಂತಂದ್ರೆ MO70 ಅಂತ ಕರೀತಾರೆ. ಆ MO70 ನ ಪ್ರಿಂಟೆಡ್ ಇನ್ ರೆಡ್ ಇಂಕ್ ಆರ್ ವೈಟ್ ಆರ್ ಬಾದಾಮಿ ಪೇಪರ್, ವೈಟ್ ಇಂಕ್ ಅಥವಾ ಬಾದಾಮಿ ಪೇಪರ್ ಇಲ್ಲಾಂದ್ರೆ ರೆಡ್ ಇಂಕ್ ಒಳಗ ಚೆಕ್ ಸ್ಲಿಪ್ ನ MO70 ನ ಅದ್ರೊಳಗ ಹಾಕಿರ್ತಾ ಇದ್ವಿ. ಇಸ್ ಪ್ರಿಸ್ಕ್ರೈಬ್ಡ್ ಫಾರ್ ಯೂಸ್ ಇನ್ ಪ್ರಿಪೇರಿಂಗ್ ಮನಿ ಆರ್ಡರ್ ಬಂಡಲ್ಸ್ ಫಾರ್ ಡಿಸ್ಪ್ಯಾಚ್ ಟು ಡೆಸ್ಟಿನೇಷನ್. ಅಂದ್ರೆ ಅವು ಕೆಲವೊಂದಿಷ್ಟು ಬಂಡಲ್ಸ್ ಗಳನ್ನ ಮಾಡ್ಬಿಟ್ಟು ರೆಡ್ ಇಂಕ್ ಅಥವಾ ವೈಟ್ ಅಥವಾ ಬಾದಾಮಿ ಇಂಕ್ ಇಂದ ಚೆಕ್ ಸ್ಲಿಪ್ ನ ಪ್ರಿಪೇರ್ ಮಾಡಿ ಮನಿ ಆರ್ಡರ್ ಬಂಡಲ್ಗಳನ್ನ ಡೆಸ್ಟಿನೇಷನ್ ಗಳಿಗೆ ಡಿಸ್ಪ್ಯಾಚ್ ಮಾಡ್ತಾ ಇದ್ವಿ. ದ ನಂಬರ್ ಆಫ್ ಮನಿ ಆರ್ಡರ್ಸ್ ಇನ್ಕ್ಲೂಡೆಡ್ ಇನ್ ದ ಬಂಡಲ್ ಈಸ್ ರಿಕ್ವೈರ್ಡ್ ಟು ನೋಟೆಡ್ ಆನ್ ದಿಸ್ ಚೆಕ್ ಸ್ಲಿಪ್. ಅಂದ್ರೆ ಅದ್ರೊಳಗಡೆ ಎಷ್ಟು ಮನಿ ಆರ್ಡರ್ ಫಾರ್ಮ್ಸ್ ಇದಾವೆ ಅದನ್ನು ಕೂಡ ನಾವು ಆ ಚೆಕ್ ಸ್ಲಿಪ್ ಮೇಲೆ ನೋಟ್ ಮಾಡಬೇಕಾಗಿತ್ತು. ಇದು ಮನಿ ಆರ್ಡರ್ ಚೆಕ್ ಸ್ಲಿಪ್. ಯಾವ ಕಲರ್ ಅಲ್ಲಿ ಇರುತ್ತೆ ಮನಿ ಆರ್ಡರ್ ಚೆಕ್ ಸ್ಲಿಪ್? ರೆಡ್ ಇಂಕ್ ಇಲ್ಲಾಂದ್ರೆ ವೈಟ್ ಇಂಕ್ ಇಲ್ಲ ಬಾದಾಮಿ ಇಂಕ್, ಮೂರಲ್ಲಿ ಯಾವ್ದಾದ್ರು ಒಂದು ಕಲರ್ ಅಲ್ಲಿ ಇರಬೇಕು. ಮೇಲ್ ಬ್ಯಾಗ್ಸ್. ಈ ಮೇಲ್ ಬ್ಯಾಗ್ ಇಸ್ ಎ ಬ್ಯಾಗ್ ಕಂಟೈನಿಂಗ್, ಮೇಲ್ ಬ್ಯಾಗ್ ಅಂತ ಕರಿತೀವಿ ನಿಮ್ಗೆಲ್ಲ. ಬಾದಾಮ್ ಹೌದೌದು, ಪ್ರಿಂಟೆಡ್ ಆನ್ ರೆಡ್ ಇಂಕ್ ಅದು ಬರ್ದಿರೋದು ರೆಡ್ ಇಂಕ್. ಅದು ಯಾವ ಪೇಪರ್ ಅಂತಂದ್ರೆ ವೈಟ್ ಆರ್ ಬಾದಾಮಿ ಪೇಪರ್ ಇರುತ್ತಲ್ಲ ಆ ಪೇಪರ್ ಮೇಲ್ಗಡೆ ರೆಡ್ ಇಂಕ್ ಅಂತ ಬರ್ದಿರ್ಬೇಕು. ನೆಕ್ಸ್ಟ್ ಬಂದು ಮೇಲ್ ಬ್ಯಾಗ್. ಎ ಮೇಲ್ ಬ್ಯಾಗ್ is a bag containing unregistered, registered letter mail such as letters, postcards and book and pattern packets. ಮೇಲ್ ಬ್ಯಾಗ್ ಅಲ್ಲಿ ಏನೇನ್ ಇರುತ್ತೆ ಅಂತಂದು ಕೇಳಿದ್ರೆ ಕೇಳ್ಬೋದು. ಸಪೋಸ್ ನಿಮ್ಗಾದ್ರೂ ಕೂಡ ಡೈಲಿ ಮೇಲ್ ಲಿಸ್ಟ್ ಅದನ್ನೆಲ್ಲ ಕಳಿಸ್ತಾ ಇರ್ತಾರಲ್ಲ, ಮೇಲ್ ಲಿಸ್ಟ್ ಅಲ್ಲಿ ಏನೇನ್ ಇರ್ತವೆ ಅಂತಂದ್ರೆ ಅನ್ರೆಜಿಸ್ಟರ್ಡ್ ಅಂಡ್ ರೆಜಿಸ್ಟರ್ಡ್ ಲೆಟರ್ ಮೇಲ್ ಸಚ್ ಆಸ್ ಲೆಟರ್ಸ್, ಪೋಸ್ಟ್ ಕಾರ್ಡ್ಸ್ ಅಂಡ್ ಬುಕ್ ಅಂಡ್ ಪ್ಯಾಟರ್ನ್ ಪ್ಯಾಕೆಟ್ಸ್. ಯಾವ ತರದ್ದು ರಿಜಿಸ್ಟರ್ಡ್ ಇರ್ಬೋದು ಅನ್ರಿಜಿಸ್ಟರ್ಡ್ ಇರ್ಬೋದು, ಎರಡು ತರದ್ದು ಲೆಟರ್ಸ್, ಪೋಸ್ಟ್ ಕಾರ್ಡ್ಸ್, ಬುಕ್ ಅಂಡ್ ಪ್ಯಾಟರ್ನ್ ಪ್ಯಾಕೆಟ್ಸ್ ಅವು ಕೂಡ ಇರ್ತವೆ. ಅದ್ರ ಜೊತೆಗೆ ಏನಿರ್ತವೆ ಅಂತಂದ್ರೆ ಅನ್ರಿಜಿಸ್ಟರ್ಡ್ ಪಾರ್ಸಲ್ಸ್ ಕೂಡ ಇರ್ತವೆ. ದ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಬೀಂಗ್ ಎನ್ಕ್ಲೋಸ್ಡ್ ಇನ್ ಎ ರಿಜಿಸ್ಟರ್ಡ್ ಬ್ಯಾಗ್. ಅದೇ ರೀತಿಯಾಗಿ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಏನಿರ್ತವೆ ಅವನ್ನ ಆರ್ಡಿನರಿ ಮೇಲ್ ಜೊತೆಗೆ ಹಾಕಂಗಿಲ್ಲ, ಅವುಗಳನ್ನ ರಿಜಿಸ್ಟರ್ ಬ್ಯಾಗ್ ಜೊತೆಗೆ ನಾವು ಎನ್ಕ್ಲೋಸ್ ಮಾಡ್ಬೇಕಾಗುತ್ತೆ. ರಿಜಿಸ್ಟರ್ಡ್ ಬ್ಯಾಗ್ ಅಲ್ಲಿ ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ಹೌಎವರ್ ವೆನ್ ಎ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಇಸ್ ಪ್ರಿಸ್ಕ್ರೈಬ್ಡ್, ಹೆವಿ ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಆರ್ ಡಿಸ್ಪ್ಯಾಚ್ಡ್ ಇನ್ಸೈಡ್ ದ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್, ನಾಟ್ ಇನ್ಸೈಡ್ ದ ಮೇಲ್ ಬ್ಯಾಗ್. ಅಂದ್ರೆ ಯಾವಾಗಾದ್ರೂ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಅನ್ನ ನಾವು ಪ್ರಿಸ್ಕ್ರೈಬ್ ಮಾಡಿದ್ವಿ, ಅದ್ರೊಳಗಡೆ ಹೆವಿ ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಇದ್ವು ಅಂತಂದ್ರೆ ರಿಜಿಸ್ಟರ್ ಮಾಡ್ತಕ್ಕಂಥ ಪ್ಯಾಕೆಟ್ಸ್ ಗಳ ಸೈಜ್ ದೊಡ್ಡದಾಗಿತ್ತು ಇಲ್ಲ ಅಂತಂದ್ರೆ ತುಂಬಾ ಇತ್ತು ಅಂತಂದ್ರೆ ಅಂತ ಟೈಮಲ್ಲಿ ಅವುಗಳನ್ನ ಮೇಲ್ ಬ್ಯಾಗ್ ಜೊತೆಗೆ ನಾವು ಕಳಿಸುವಂತ ಅವಶ್ಯಕತೆ ಇರಲ್ಲ. ಅದನ್ನು ಸಪರೇಟ್ ಡಿಸ್ಪ್ಯಾಚ್ಡ್ ಇನ್ಸೈಡ್ ದ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಅಂಡ್ ನಾಟ್ ಇನ್ಸೈಡ್ ದ ಮೇಲ್ ಬ್ಯಾಗ್. ಅವುಗಳನ್ನ ನಾವೇನ್ ಮಾಡ್ತೀವಿ, ಸಪರೇಟ್ ಆಗಿ ಮೇಲ್ ಜೊತೆಗೆ ಹಾಕಂಗಿಲ್ಲ. ಅವುಗಳನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಸಪರೇಟ್ ಆಗಿ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ಗಳನ್ನ ರೆಡಿ ಮಾಡ್ಕೊಂಡು ಅವುಗಳನ್ನ ಸಪರೇಟ್ ಆಗಿ ಡಿಸ್ಪ್ಯಾಚ್ ಮಾಡ್ತೀವಿ. ಅವನ್ನ ಮೇಲ್ ಬ್ಯಾಗ್ ಜೊತೆಗೆ ಹಾಕಂಗಿಲ್ಲ. ಯಾಕಂದ್ರೆ ಮೇಲ್ ಬ್ಯಾಗ್ ಅಲ್ಲಿ ಆರ್ಡಿನರಿನೂ ಇರುತ್ತೆ, ಆರ್ಡಿನರಿ ಅನ್ರಿಜಿಸ್ಟರ್ಡ್ ಪಾರ್ಸಲ್ ಕೂಡ ಇರುತ್ತೆ. ಬಟ್ ಕೆಲವೊಂದು ಟೈಮ್ ಅಲ್ಲಿ ರಿಜಿಸ್ಟರ್ಡ್ ಪ್ಯಾಕೆಟ್ ಗಳ ಸಂಖ್ಯೆ ಅಥವಾ ಅದು ಪ್ಯಾಕೆಟ್ ಇಂದ ಗಾತ್ರ ಜಾಸ್ತಿ ಆಗಿತ್ತು ಅಂತಂದ್ರೆ ಅಂತ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಆ ಪ್ಯಾಕೆಟ್ ಬ್ಯಾಗ್ ಗಳನ್ನ ಸಪರೇಟ್ ಆಗಿ ಕಳಿಸ್ತೀವಿ, ಅವನ್ನ ಮೇಲ್ ಬ್ಯಾಗ್ ಒಳಗ ಇನ್ಸೈಡ್ ಹಾಕಂಗಿಲ್ಲ. ವೆನ್ ಎ ಪಾರ್ಸಲ್ ಬ್ಯಾಗ್ಸ್ ಆರ್ ನಾಟ್ ಪ್ರಿಸ್ಕ್ರೈಬ್ಡ್, ಮೇಲ್ ಬ್ಯಾಗ್ಸ್ ಮೇ ಆಲ್ಸೋ ಕಂಟೈನ್ ಆರ್ಟಿಕಲ್ಸ್ ಆಫ್ ದ ಪಾರ್ಸಲ್ ಮೇಲ್. ಅಂದ್ರೆ ಪಾರ್ಸಲ್ ಬ್ಯಾಗ್ ಗಳು
ನಾವು ರೆಡಿ ಮಾಡಿದ್ದಿಲ್ಲ, ಪಾರ್ಸಲ್ಗಾಗಿ ಸಪರೇಟ್ ಆಗಿ ನಾವು ಬ್ಯಾಗ್ ಅನ್ನ ರೆಡಿ ಮಾಡಿದ್ದಿಲ್ಲ, ಅಥವಾ ಪಾರ್ಸಲ್ದು ಇದು ಕಂಟೆಂಟ್ ಕಡಿಮೆ ಇತ್ತು ಅಂತಂದ್ರೆ ಮೇಲ್ ಬ್ಯಾಗ್ಸ್ ಒಳಗಡೆನೆ ನಾವು ಪಾರ್ಸಲ್ ಮೇಲ್ ಅನ್ನು ಕೂಡ ಹಾಕ್ತಿವಿ. ದೇರ್ ಆರ್ 3 ಕೈಂಡ್ ಆಫ್ ಮೇಲ್ ಬ್ಯಾಗ್ಸ್: ಸ್ಟೇಷನ್ ಮೇಲ್ ಬ್ಯಾಗ್ಸ್, ಸಾರ್ಟಿಂಗ್ ಮೇಲ್ ಬ್ಯಾಗ್ಸ್, ಕಂಬೈನ್ಡ್ ಮೇಲ್ ಬ್ಯಾಗ್ಸ್. ಮೇಲ್ ಬ್ಯಾಗ್ಸ್ ಗೆ ಸಂಬಂಧಪಟ್ಟಂಗೆ 3 ತರದ್ದು ಮೇಲ್ ಬ್ಯಾಗ್ಸ್ ಇರ್ತವೆ. ಏನೇನಂತಂದ್ರೆ ಒಂದು ಸ್ಟೇಷನ್ ಮೇಲ್ ಬ್ಯಾಗ್ಸ್, ಇನ್ನೊಂದು ಸಾರ್ಟಿಂಗ್ ಮೇಲ್ ಬ್ಯಾಗ್ಸ್, ಇನ್ನೊಂದು ಕಂಬೈನ್ಡ್ ಮೇಲ್ ಬ್ಯಾಗ್ಸ್. ಸ್ಟೇಷನ್ ಮೇಲ್ ಬ್ಯಾಗ್ಸ್ ಅಂತಂದ್ರೆ ನಮ್ಮ ಸ್ಟೇಷನ್ ದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ಸ್ ಗಳನ್ನ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಅವನ್ನೇನ್ ಮಾಡ್ಕೋತೀವಲ್ಲ ಅದು ಸ್ಟೇಷನ್ ಮೇಲ್ ಬ್ಯಾಗ್ಸ್. ಸಾರ್ಟಿಂಗ್ ಮೇಲ್ ಬ್ಯಾಗ್ಸ್ ಅಂತಂದ್ರೆ ನಾವು ಮುಂದೆ ಡೆಸ್ಟಿನೇಷನ್ ಆಫೀಸ್, ಸಾರ್ಟಿಂಗ್ ಆಫೀಸ್ ಗಳಿಗೆ ಏನ್ ಕಳಿಸ್ತೀವಲ್ಲ ಅದು. ಕೆಲವೊಂದು ಕಂಬೈನ್ಡ್ ಮೇಲ್ ಬ್ಯಾಗ್ಸ್ ಏನು ಅಂತಂದ್ರೆ ಕೆಲವೊಂದು ಡೆಸ್ಟಿನೇಷನ್ ಆಫೀಸ್ ಗಳಿಗೆ ಹೋಗ್ತಕ್ಕಂಥ ಆಫೀಸ್ ಇವನ್ನು ಮತ್ತೆ ಕೆಲವೊಂದಿಷ್ಟು ಮುಂದ್ಗಡೆ ಫಾರ್ವರ್ಡ್ ಆಗ್ತಕ್ಕಂಥ ಬ್ಯಾಗ್ ಗಳನ್ನ ಕೂಡಿಸಿ ಕಳಿಸ್ತೀವಲ್ಲ ಅವನ್ನ ಕಂಬೈನ್ಡ್ ಮೇಲ್ ಬ್ಯಾಗ್ಸ್ ಅಂತ ಕರಿತೀವಿ. ಇವೆಲ್ಲಾ ಬ್ಯಾಗ್ಸ್ ಗಳು ಇದು ಈ ತರದ್ದು 3 ತರದ್ದು ಮೇಲ್ ಬ್ಯಾಗ್ಸ್ ಇರುತ್ತೆ. ಮೇಲ್ ಬ್ಯಾಗ್ಸ್ ಆರ್ ಡ್ಯೂ ಬ್ಯಾಗ್ಸ್. ಅಂದ್ರೆ ಡ್ಯೂ ಬ್ಯಾಗ್ ಅಂತಂದ್ರೆ ಏನು, ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಇದನ್ನ ಕಳಿಸಲೇಬೇಕು. ಮೇಲ್ ಬ್ಯಾಗ್ಸ್ ಅನ್ನ ನಮ್ದು ಡಿಸ್ಪ್ಯಾಚ್ ಟೈಮಿಂಗ್ ಏನಿರುತ್ತೆ ಆ ಟೈಮ್ ಅಲ್ಲಿ ಇದನ್ನ ರೆಗ್ಯುಲರ್ ಆಗಿ ಕಳಿಸಲೇಬೇಕು. ಇದಕ್ಕೆ ಐದರ್ ಕಳಿಸ್ಬೋದು ಆರ್ ಕಳ್ಸಂಗಿಲ್ಲ ಅಂತಂದ್ ಇಲ್ಲ, ಇದನ್ನ ಡ್ಯೂ ಎವ್ರಿ ಡೇ ಮಸ್ಟ್ ಅಂಡ್ ಶುಡ್ ನಾವು ಕಳಿಸ್ಲೇಬೇಕು ಅಂತ ನಂಗೆ. In mail bags exchanged between the cash office and the sub office which it finances, cash bag is placed inside the registered bag. ಅಂದ್ರೆ ಈಗ ಕೆಲವೊಂದು ಕಡೆ ಮೇಲ್ ಬ್ಯಾಗ್ಸ್ ಗಳು ಎಕ್ಸ್ಚೇಂಜ್ಡ್ ಬಿಟ್ವೀನ್ ಕ್ಯಾಶ್ ಆಫೀಸ್ ಅಂಡ್ ಸಬ್ ಆಫೀಸ್. ಈಗ ಕೆಲವೊಂದು ಆಫೀಸ್ ಗಳಿಗೆ ಸಬ್ ಆಫೀಸ್ ಗಳಿಗೆ ಮತ್ತು ಕ್ಯಾಶ್ ಆಫೀಸ್ ಇರುತ್ತಲ್ಲ ಆ ಕ್ಯಾಶ್ ಆಫೀಸ್ ನಡುವೆ ಏನು ಅಂತಂದ್ರೆ ಎಲ್ಲಾ ಕಡೆಗೆ ಎಲ್ಲಾ ಸಬ್ ಆಫೀಸ್ ಗಳಿಗೂ ಬ್ಯಾಂಕ್ ಇಂದ ಇರಂಗಿಲ್ಲ. ಎಲ್ಲಾ ಬ್ರಾಂಚ್ ಆಫೀಸ್ ಗಳು ಕೆಲವೊಂದಿಷ್ಟು ಯಾವ್ದ್ರ ಮೂಲಕ, ಬಸ್ ಮೂಲಕ, MMS ಮೂಲಕ ನಾವು ಟ್ರಾನ್ಸ್ಪೋರ್ಟೇಶನ್ ಇರುತ್ತೆ ಬ್ಯಾಗ್ಸ್ ಕನ್ವೀನಿಯನ್ಸ್. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕ್ಯಾಶ್ ಆಫೀಸ್ ಮತ್ತು ಸಬ್ ಆಫೀಸ್ ಗಳಲ್ಲಿ ಫೈನಾನ್ಷಿಯಲ್ ಸಪೋರ್ಟ್ ಇದಕ್ಕೋಸ್ಕರ ಕ್ಯಾಶ್ ಬ್ಯಾಗ್ಗಳನ್ನ ರಿಜಿಸ್ಟರ್ಡ್ ಬ್ಯಾಗ್ ಒಳಗಡೆ ನಾವು ಪ್ಲೇಸ್ ಮಾಡಿ ಕಳಿಸ್ತೀವಿ. ಅಂತ ಒಂದು ಅವಕಾಶ ಕೂಡ ಮೇಲ್ ಬ್ಯಾಗ್ಸ್ ಅಲ್ಲಿ ಇರುತ್ತೆ. ದೀಸ್ ಮೇಲ್ ಬ್ಯಾಗ್ಸ್ ಆರ್ ಡಿನೋಟೆಡ್ ಬೈ ಎ ಡಿಸ್ಟಿಂಗ್ವಿಶಿಂಗ್ ಸಿಂಬಲ್ F. ಅಂದ್ರೆ ನಮ್ಮ ಮೇಲ್ ಬ್ಯಾಗ್ ಜೊತೆ ರಿಜಿಸ್ಟರ್ಡ್ ಬ್ಯಾಗ್ ಇತ್ತು, ಅದ್ರೊಳಗಡೆ ಕ್ಯಾಶ್ ಏನಾದ್ರೂ ನಾವು ಹಾಕಿದ್ವಿ ಅಂತಂದ್ರೆ ಅದನ್ನ ಯಾವ ಸಿಂಬಲ್ ಇಂದ ನಾವು ಗುರುತಿಸಬೇಕು ಅಂತಂದ್ರೆ F ಸಿಂಬಲ್ ಇಂದ ನಾವು ಗುರುತಿಸಬೇಕು ಮೇಲ್ ಬ್ಯಾಗ್ಸ್ ಅನ್ನ. ಅಂತ ಮೇಲ್ ಬ್ಯಾಗ್ಸ್ ಅನ್ನ ನಾವು ಮೇಲೆ F ಅಂತ ಹಾಕಿದ್ವಿ ಅಂತಂದ್ರೆ ಓ ಇದ್ರೊಳಗಡೆ ಕ್ಯಾಶ್ ಇದೆ ಅಂತಂದ ಅರ್ಥ. ಆಮೇಲೆ ಏರ್ ಮೇಲ್ ಬ್ಯಾಗ್ಸ್. A mail bag containing unregistered and registered articles to be carried by any air service is called an air mail bag. ಅಂದ್ರೆ ಯಾವುದೋ ಒಂದು ಮೇಲ್ ಬ್ಯಾಗ್ ಅನ್ರಿಜಿಸ್ಟರ್ಡ್ ಮತ್ತು ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಇರ್ತವೆ, ಅವುಗಳನ್ನ ಮತ್ತೇನ್ ಮಾಡ್ತೀವಿ ಅಂತಂದ್ರೆ ಕ್ಯಾರಿಡ್ ಬೈ ಎನ್ ಎನಿ ಸರ್ವಿಸ್ ಏರ್ ಸರ್ವಿಸಸ್ ಇಸ್ ಕಾಲ್ಡ್ ಅನ್ ಏರ್ ಮೇಲ್ ಬ್ಯಾಗ್. ಅದನ್ನ ನಾವು ಬೈ ರೋಡ್ ಮೂಲಕ ಅಲ್ಲ ಬೈ ಏರ್ ಮೂಲಕ ಕಳಿಸ್ತಕ್ಕಂಥದ್ದು ಇರ್ತದೆ. ಅದು ಕೂಡ ಮೇಲ್ ಬ್ಯಾಗೆ, ಬಟ್ ಆ ಮೇಲ್ ಬ್ಯಾಗ್ ಅಲ್ಲಿ ಏನಿರ್ತವೆ ರಿಜಿಸ್ಟರ್ಡ್ ಅನ್ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಇರ್ತವೆ. ಅದನ್ನ ಬೈ ರೋಡ್ ಅಲ್ಲದೆ ಏನ್ ಮಾಡ್ತೀವಿ ಏರ್ ಮೂಲಕ ಕಳಿಸ್ತಾ ಇರ್ತೀವಲ್ಲ ಅಂತ ಮೇಲ್ ಬ್ಯಾಗ್ ಗಳನ್ನ ನಾವೇನಂತ ಕರಿತೀವಿ, ಏರ್ ಮೇಲ್ ಬ್ಯಾಗ್ ಅಂತ ಕರಿತೀವಿ. ದ ಬ್ಯಾಗ್ ಶುಡ್ ಕಂಟೈನ್ ಆರ್ಟಿಕಲ್ಸ್ ನಾಟ್ ಇಂಟೆಂಡೆಡ್ ಟು ಬಿ ಕ್ಯಾರಿಡ್ ಬೈ ಏರ್. ಅಂದ್ರೆ ಇದರಲ್ಲಿ ನಾವು ಎಂತೆಂತ ಆರ್ಟಿಕಲ್ಸ್ ಇರಬೇಕು ಏರ್ ಮೇಲ್ ಬ್ಯಾಗ್ ಅಲ್ಲಿ ಅಂತಂದ್ರೆ, ಈಗ ನಮ್ಮ ಹತ್ರ ಏರ್ ಸರ್ಚಾರ್ಜ್ ಯಾವ್ದಾವ್ದಕ್ಕೆ ಫ್ರೀ ಇರುತ್ತೆ ಹೇಳಿ? ಸೆಕೆಂಡ್ ಕ್ಲಾಸ್ ಆರ್ಟಿಕಲ್ ಗೆ ಏರ್ ಸರ್ಚಾರ್ಜ್ ಇರುತ್ತೆ, ಫಸ್ಟ್ ಕ್ಲಾಸ್ ಆರ್ಟಿಕಲ್ ಗೆ ಏರ್ ಸರ್ಚಾರ್ಜ್ ಫ್ರೀ ಇರುತ್ತೆ. ಸೊ ಹಂಗಾಗಿ ಇದ್ರೊಳಗಡೆ ನಾವು ಯಾವ್ದು ಏರ್ ಮೂಲಕ ಕಳಿಸುವಂತ ಆರ್ಟಿಕಲ್ಸ್ ಇರ್ತವೆ ಆ ಆರ್ಟಿಕಲ್ಸ್ ಗಳನ್ನ ಫ್ರೀ ಇರ್ತಕ್ಕಂಥ ಆರ್ಟಿಕಲ್ಸ್ ಮಾತ್ರ ನಾವ್ ಇದರಿಂದ ಕಳ್ಸಕ್ಕಾಗೋದು. ಈಗ ಕ್ಲಿಯರ್ ಇದೆ ನಾ ವಾಯ್ಸು? ಓಕೆ. The blue Dasuti bag should ordinarily be used for closing air mail bag. ಏರ್ ಮೇಲ್ ಬ್ಯಾಗ್ ಅನ್ನ ಕ್ಲೋಸ್ ಮಾಡಕ್ಕೆ ಯಾವ ಬ್ಯಾಗ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ ಬ್ಲೂ ದಸೂತಿ ಬ್ಯಾಗ್. ದಸೂತಿ ಬ್ಯಾಗ್ ಅಂತಂದ್ರೆ ಇಟ್ ಈಸ್ ಎ ಟೈಪ್ ಆಫ್ ಕಾಟನ್ ಬ್ಯಾಗ್. ಸ್ವಲ್ಪ ಇದು ರಫ್ ಆಗಿರುತ್ತೆ, ಆಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ದಪ್ಪ ಇರುತ್ತೆ. ಅಂತ ಒಂದು ಬ್ಲೂ ದಸೂತಿ ಬ್ಯಾಗ್ ಅಂತ ಕರಿತೀವಿ. ಆ ಬ್ಯಾಗ್ ಒಳಗಡೆನೆ ಏರ್ ಮೇಲ್ ಬ್ಯಾಗ್ ಅನ್ನ ಕ್ಲೋಸ್ ಮಾಡಬೇಕು ಅಂತ ಅರ್ಥ. ಆಮೇಲೆ ಇದ್ರ ಜೊತೆಗೆ ನಿಲ್ ಬ್ಯಾಗ್ ನೀಡ್ ನಾಟ್ ಟು ಬಿ ಸೆಂಟ್, ಸೂಟೇಬಲ್ ಎಂಟ್ರಿ ಟು ಬಿ ಮೇಡ್ ಇನ್ ಡೆಲಿವರಿ ಬಿಲ್. ಅಂದ್ರೆ ನಮ್ಗೆ ಸಪೋಸ್ ಏರ್ ಮೇಲ್ ಆರ್ಟಿಕಲ್ಸ್ ಇದ್ದಿಲ್ಲ, ಏರ್ ಮೇಲ್ ಆರ್ಟಿಕಲ್ಸ್ ನಾವು ಕಳಿಸ್ತಾ ಇದ್ದಿಲ್ಲ ಅಂತಂದ್ರೆ ಕೆಲವೊಂದ್ಸಲ ನಾವು ಈಗ ರಿಜಿಸ್ಟರ್ಡ್ ನಮ್ಮ ಹತ್ರ ಆರ್ಟಿಕಲ್ಸ್ ಇದ್ದಿಲ್ಲ ಅಂದ್ರೆ ನಿಲ್ ಅಂತ ಕಳಿಸ್ತೀವಿ. ಬಟ್ ಏರ್ ಮೇಲ್ ಆರ್ಟಿಕಲ್ ಗೆ ನಾವು ನಿಲ್ ಬ್ಯಾಗ್ ಅನ್ನ ಕಳಿಸುವಂತ ಅವಶ್ಯಕತೆ ಇಲ್ಲ. ಬಟ್
ಬಟ್ ಡೆಲಿವರಿ ಇದು ನಮ್ದೇನು ಡೆಲಿವರಿ ಬಿಲ್ ಇರುತ್ತಲ್ಲ, ಆ ಡೆಲಿವರಿ ಬಿಲ್ ಅಲ್ಲಿ ನೋ ಏರ್ ಮೇಲ್ ಆರ್ಟಿಕಲ್ಸ್ ಅಲ್ಲ, ನೋ ಏರ್ ಮೇಲ್ ಬಂಡ ಇದು ಬ್ಯಾಗ್ ಇದೆ ಅಂತಂದು ನಾವು ಬರೆದು ಕಳಿಸಿದ್ರೆ ಸಾಕು. ಅದಕ್ಕಂತಂದು ನಾವು ಮತ್ತೆ ನಿಲ್ ಬ್ಯಾಗ್ ಅನ್ನ ಬಿಡಬೇಕಾಗಿಲ್ಲ. ದ ವೇಟ್ ಆಫ್ ಎನ್ ಏರ್ ಮೇಲ್ ಬ್ಯಾಗ್ ಆರ್ ಏರ್ ಟಿ ಬಿ ಶುಡ್ ನಾಟ್ ಬಿ ಎಕ್ಸಿಡ್ 30 kg. ಅದ್ರದ್ದು ವೇಟ್ ಕೂಡ ಕೊಟ್ಟಿದ್ದಾರೆ. ಏನು ಅಂತಂದ್ರೆ 30 kg ದಾಟಬಾರ್ದು. ನಮ್ದು ಏರ್ ಮೇಲ್ ಬ್ಯಾಗ್ ಏನಿರುತ್ತೆ, ಏರ್ ಮೇಲ್ ಬ್ಯಾಗ್ ಅನ್ನ ಬೈ ಏರ್ ಕಳಿಸ್ತಾ ಇದೀವಲ್ಲ, ಆ ಬ್ಯಾಗಿಂದು ವೇಟ್ ಮಾತ್ರ 30 kg ದಾಟಕ್ ಹೋಗ್ಬಾರ್ದು. 30 kg ಕಿಂತ ಎಕ್ಸಿಡ್ ಆಗೋ ತರ ನಾವು ನೋಡ್ಕೋಬೇಕು, ಎಕ್ಸಿಡ್ ಆಗದೆ ಇರೋ ತರ ನಾವು ನೋಡ್ಕೋಬೇಕು. If the number of articles to be dispatched is less than 50 and there is no insured article, ಒಂದು ನಿಮಿಷ ನನ್ನೇನಾದ್ರು ಈಗ ಕ್ಲಿಯರ್ ಇದೆನಾ? If the number of articles to be dispatched is less than 50 and there is also no insured article or air parcel for dispatch in an airmail bag, an airmail cover of suitable size should be used instead of a bag. ಅಂದ್ರೆ ಈಗ ಆರ್ಟಿಕಲ್ಸ್ ನಮ್ದು 50ಕ್ಕಿಂತ ಕಡಿಮೆ ಇದಾವೆ, ಆಮೇಲೆ ಅದ್ರ ಜೊತೆಗೆ ಯಾವ್ದು ಇನ್ಶೂರ್ಡ್ ಆರ್ಟಿಕಲ್ಸ್ ಆ ಏರ್ಮೇಲ್ ಬ್ಯಾಗ್ ಬೈ ಏರ್ ಕಳಿಸ್ತಕ್ಕಂಥ ಆರ್ಟಿಕಲ್ಸ್ ಅಲ್ಲಿ ಇನ್ಶೂರ್ಡ್ ಆರ್ಟಿಕಲ್ಸ್ ಇಲ್ಲ. ಅದೇ ರೀತಿಯಾಗಿ ಏರ್ ಪಾರ್ಸಲ್ಸ್, ಏರ್ ಸರ್ಚಾರ್ಜ್ ಕೊಟ್ಟಿರ್ತಕ್ಕಂಥ ಪಾರ್ಸಲ್ಗಳು ಕೂಡ ಇದ್ದಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ನಾವು ಬ್ಯಾಗ್ ಅನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಏರ್ ಮೇಲ್ ಕವರ್ ಅಂತ ಕರಿತೀವಲ್ಲ, ಏರ್ ಮೇಲ್ ಕವರ್ ನಲ್ಲಿ 50 ಆರ್ಟಿಕಲ್ಸ್ 50ಕ್ಕಿಂತ ಕಡಿಮೆ ಇದ್ದು ಅಥವಾ ಇನ್ಶೂರ್ಡ್ ಆರ್ಟಿಕಲ್ಸ್ ಇದ್ದಿಲ್ಲ, ಇಲ್ಲ ಏರ್ ಪಾರ್ಸಲ್ಗಳು ಇದ್ದಿಲ್ಲ ಅಂತಂದ್ರೆ ಅವುಗಳನ್ನ ಏರ್ ಮೇಲ್ ಕವರ್ ಮೂಲಕ ಕಳಿಸಬಹುದು. ಅದಕ್ಕೆ ಸಪರೇಟ್ ಆಗಿ ಏರ್ ಮೇಲ್ ಬ್ಯಾಗ್ ಅನ್ನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ಕವರ್ ನಲ್ಲೇ ಹಾಕಿ ಕಳಿಸಬಹುದು. When an air parcel is sent inside an airmail bag, the label of the bag should be bear the superscription CAP, cap ಅಂತ ಬರಿಬೇಕು. ಕ್ಯಾಪ್ ಅಂದ್ರೆ ಏನು? ಕಂಟೇನ್ಸ್ ಏರ್ ಪಾರ್ಸೆಲ್. ಏನಂದ್ರೆ ಏರ್ ಮೇಲ್ ಅಲ್ಲಿ ಯಾವ್ದಾವ್ದು ಲೆಸ್ ದ್ಯಾನ್ 50 ಇತ್ತು ಅಂತಂದ್ರೆ ಏರ್ ಮೇಲ್ ಕವರ್ ಮಾಡಿಸ್ತೀವಿ. ಸಪೋಸ್ ಅದೇ ಏರ್ ಪಾರ್ಸಲ್ಗಳು ಅದ್ರೊಳಗಡೆ ಇದ್ದು ಅಂತಂದ್ರೆ ಅಂತ ಟೈಮಲ್ಲಿ ಒಂದು ಕಂಡೀಷನ್ ಏನ್ ಮಾಡ್ಬೇಕು ಅಂದ್ರೆ ಸೂಪರ್ಸ್ಕ್ರಿಪ್ಷನ್ ಬರಿಬೇಕು, ಕ್ಯಾಪ್ ಅಂತ. ಕಂಟೇನ್ಸ್ ಏರ್ ಪಾರ್ಸಲ್. ಕ್ಯಾಪ್ ಅಂತಂದ್ರೆ ಏನು? ಸಿ ಅಂದ್ರೆ ಕಂಟೇನ್ಸ್, ಎ ಅಂದ್ರೆ ಏರ್, ಪಿ ಅಂದ್ರೆ ಪಾರ್ಸಲ್. ಅದನ್ನ ನಾವು ಬರೆದು ಕಳಿಸ್ಲೇಬೇಕು ಏರ್ ಮೇಲ್ ಬ್ಯಾಗ್ ಅಲ್ಲಿ ಕಂಪಲ್ಸರಿಯಾಗಿ. ಸಪೋಸ್ ಏರ್ ಪಾರ್ಸಲ್ಸ್ ಇತ್ತು ಅಂತಂದ್ರೆ CAP ಅಂತಂದ್ ಮೇಲೆ ಸೂಪರ್ಸ್ಕ್ರಿಪ್ಷನ್ ಅಲ್ಲಿ ಬರೆದು ಕಳಿಸ್ಬೇಕು. ಅದರ ಅರ್ಥ ಏನಾಗುತ್ತೆ? ಇದ್ರೊಳಗಡೆ ಏರ್ ಪಾರ್ಸಲ್ ಇದೆ ಅಂತ ಅರ್ಥ. Registered bag to be prepared if number of articles exceeds 25 articles or bulky or there are insured articles. ಅಂದ್ರೆ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ಪ್ರಿಪೇರ್ ಮಾಡಬಹುದು ಸಪರೇಟ್. ಏರ್ ಮೇಲ್ಗೋಸ್ಕರ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ಸಪರೇಟ್ ಆಗಿ ನಾವು ಪ್ರಿಪೇರ್ ಮಾಡಬಹುದು. ಯಾವಾಗ? ಕಂಡೀಷನ್ ಏನು ಅಂತಂದ್ರೆ 25ಕ್ಕಿಂತ ಹೆಚ್ಚು ಆರ್ಟಿಕಲ್ಸ್ ಆ ರಿಜಿಸ್ಟರ್ಡ್ ಆರ್ಟಿಕಲ್ಸ್ 25ಕ್ಕಿಂತ ಹೆಚ್ಚಿರಬೇಕು, ಅಥವಾ ದೊಡ್ಡ ದೊಡ್ಡ ಪ್ರಮಾಣದ ಆರ್ಟಿಕಲ್ಸ್ ಇದ್ವಿ. ಬಲ್ಕಿ ಅಂತಂದ್ರೆ ಅದು ಸಪರೇಟ್ ಆಗಿ ಇದ್ರೊಳಗಡೆ ಹಿಡಿದೇ ಇರ್ತಕ್ಕಂಥವಿದ್ವು, ಅಥವಾ ಏನೋ ಕಟ್ಟೋಕ್ ಆಗ್ತಾ ಇರಲ್ಲ ಅಂತ ಒಂದು ಇದ್ವು ಅಂತಂದ್ರೆ ಆ ಟೈಮಲ್ಲಿ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ಸಪರೇಟ್ ಆಗಿ ಮಾಡ್ಬಿಟ್ಟು ಕಳಿಸ್ಬೋದು. ಅದೇ ರೀತಿಯಾಗಿ ಇನ್ಶೂರ್ಡ್ ಆರ್ಟಿಕಲ್ಸ್ ಇದ್ರು ಕೂಡ ನಾವು ರಿಜಿಸ್ಟರ್ಡ್ ಬ್ಯಾಗ್ ಅನ್ನು ಮಾಡಿ ಅದನ್ನ ಏರ್ ಮೇಲ್ಸ್ ಒಳಗೆ ಕಳಿಸ್ಬೋದು. Article should be bundled and tied up crosswise along with the registered list with a suitable check slip marked registered and the bundle should be sealed with the registration seal. ಅಂದ್ರೆ ಇದು ಸಪೋಸ್ 25ಕ್ಕಿಂತ ಜಾಸ್ತಿ ಇದ್ರೆ ನಾವು ರಿಜಿಸ್ಟರ್ಡ್ ಬ್ಯಾಗ್, ಅಥವಾ ಬಲ್ಕಿ ಇದ್ದು ಅಂದ್ರೆ ರಿಜಿಸ್ಟರ್ಡ್ ಬ್ಯಾಗ್, ಇನ್ಶೂರ್ಡ್ ಆರ್ಟಿಕಲ್ಸ್ ಇದ್ದು ಅಂದ್ರೆ ರಿಜಿಸ್ಟರ್ಡ್ ಬ್ಯಾಗ್ ಕಟ್ತೀವಿ. ಇನ್ ಕೇಸ್ ಈ ತರದ್ದು ಯಾವ್ದು ಇದ್ದಿಲ್ಲ, 25ಕ್ಕಿಂತ ಕಡಿಮೆ ಇದ್ವು, ಏರ್ ಮೇಲ್ ಮೂಲಕ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅವುಗಳನ್ನ ಏನ್ ಮಾಡ್ತೀವಿ?
ಬಂಡಲ್ ಮಾಡ್ತೀವಿ, ಆರ್ಟಿಕಲ್ಸ್ ಎಲ್ಲವಷ್ಟನ್ನು ಕೂಡಿಸಿ ಬಂಡಲ್ ಮಾಡ್ತೀವಿ, ಅವನ್ನ ಟೈಡ್ ಅಪ್ ಕಟ್ ಹಾಕ್ತಿವಿ. ಅವನ್ನ ಕಟ್ ಹಾಕ್ಬಿಟ್ಟು ಕ್ರಾಸ್ ವೈಸ್ ಅಲಾಂಗ್ ವಿತ್ ದ ರಿಜಿಸ್ಟರ್ಡ್ ಲಿಸ್ಟ್. ಅಂದ್ರೆ ಅದನ್ನ ಯಾವ ರೀತಿಯಾಗಿ ಕಟ್ತೀವಿ ಅಂತಂದ್ರೆ, ಒಂದು ಹಾರಿಜೆಂಟಲ್ ಆಗಿ ಮತ್ತು ಇನ್ನೊಂದು ವರ್ಟಿಕಲ್ ಆಗಿ, ಎರಡೂ ತರದಿಂದನೂ ಅದನ್ನ ಕಟ್ಟಬೇಕು. ಒಂದೇ ಸೈಡ್ ಕಟ್ಟಿದ್ರೆ ಏನಾಗ್ತದೆ, ಬೇರೆ ಸೈಡ್ ಇಂದ ಉಚ್ಕೊಂಡು ಬೀಳುವಂತ ಚಾನ್ಸಸ್ ಇರುತ್ತಲ್ಲ. ಸೊ ಫೋರ್ ವೇದಲ್ಲಿನೂ ಕೂಡ ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು. ಆ ತರ ಅದನ್ನ ಕಟ್ಬಿಟ್ಟು ಅದ್ರೊಳಗಡೆ ಏನ್ ಇಡ್ತೀವಿ, ರಿಜಿಸ್ಟರ್ಡ್ ಸ್ಲಿಪ್ ನ, ರಿಜಿಸ್ಟರ್ಡ್ ಲಿಸ್ಟ್ ನ, ನಾವ್ ಯಾವ್ಯಾವ ಆರ್ಟಿಕಲ್ ನ ರಿಜಿಸ್ಟರ್ಡ್ ಲಿಸ್ಟ್ ಅಲ್ಲಿ ಕಳಿಸ್ತಾ ಇದೀವಿ ಅಂತ ಅನ್ನೋದು ಆ ಲಿಸ್ಟ್ ಏನಿರುತ್ತಲ್ಲ ಆ ಲಿಸ್ಟ್ ನ ಇಟ್ಟು ಅದನ್ನ ಯಾವ್ದ್ರಿಂದ ಸೀಲ್ ಮಾಡಬೇಕು, ರಿಜಿಸ್ಟ್ರೇಷನ್ ಸೀಲ್ ಇರುತ್ತಲ್ಲ ಆ ರಿಜಿಸ್ಟ್ರೇಷನ್ ಸೀಲ್ ಇಂದ ಅದನ್ನ ಮಾಡ್ಬಿಟ್ಟು ಏರ್ ಮೇಲ್ ಪಾರ್ಸಲ್ ಅಲ್ಲಿ ನಾವು ಇಡಬಹುದು. ದಿಸ್ ಬಂಡಲ್ ಈಸ್ ಟು ಬಿ ಟೈಡ್ ಲೆಂತ್ ವೈಸ್ ಅಂಡ್ ಬ್ರೆಡ್ತ್ ವೈಸ್. ಅಂದ್ರೆ ಉದ್ದಕ್ಕೂ ಮತ್ತು ಅಗಲಕ್ಕೂ ಎರಡೂ ಕಡೆಯಿಂದನೂ ನಾವು ಕಟ್ಟಬೇಕಾಗುತ್ತೆ ಅದು ಆರ್ಟಿಕಲ್ ನ. ಇಲ್ಲಿ ಹೇಳಿದ್ರಲ್ಲ ಕ್ರಾಸ್ ವೈಸ್ ಅಲಾಂಗ್ ವಿತ್ ದ ರಿಜಿಸ್ಟರ್ಡ್ ಅಂತ ಐತಲ್ಲ, ಅದೇ ರೀತಿ ಉದ್ದಕ್ಕೂ ಮತ್ತು ಅಗಲಕ್ಕೂ ಎರಡೂ ಕಡೆಯಿಂದನೂ ನಾವು ಅದನ್ನ ಕಟ್ಟಿ ರಿಜಿಸ್ಟರ್ಡ್ ಲಿಸ್ಟ್ ನ ಅದ್ರೊಳಗಡೆ ಹಾಕಿ ಮತ್ತೆ ರಿಜಿಸ್ಟ್ರೇಷನ್ ಸೀಲ್ ಹಾಕಿ ಏರ್ ಮೇಲ್ ಬ್ಯಾಗ್ ಒಳಗೆ ಕಳಿಸಬಹುದು. ದ ಬಂಡಲ್ ಮೇ ದೆನ್ ಬಿ ಪ್ಲೇಸ್ಡ್ ಇನ್ ದ ಏರ್ ಮೇಲ್ ಕವರ್ ಆಫ್ ಬ್ಯಾಗ್. ಅದನ್ನ ನಾವು ಆ ಬಂಡಲ್ ನ ಏನ್ ಮಾಡ್ಬೋದು, ಕವರ್ ಏರ್ ಮೇಲ್ಗೋಸ್ಕರ ನಾವೇನ್ ಕವರ್ ಅಥವಾ ಬ್ಯಾಗ್ ರೆಡಿ ಮಾಡಿರ್ತೀವಲ್ಲ ಆ ಬ್ಯಾಗ್ ಅಥವಾ ಕವರ್ ಅಲ್ಲಿ ನಾವು ಹಾಕ್ಬೋದು. ಇದಾದ ನಂತರ ರಿಜಿಸ್ಟರ್ಡ್ ಬಂಡಲ್. ಆಮೇಲೆ ಇನ್ನ ಒಂದು ಇದ್ರೊಳಗಡೆ ಇನ್ಶೂರ್ಡ್ ಆರ್ಟಿಕಲ್ಸ್ ನ ಅಡ್ರೆಸ್, ಇನ್ಶೂರ್ಡ್ ಲೆಟರ್ಸ್ ಇದ್ದು ಅಂತಂದ್ರೆ ಅಡ್ರೆಸ್ ಟು ಹೂಮ್, ಯಾರಿಗೆ ಅಡ್ರೆಸ್ ಮಾಡ್ತೀವಿ ಹೇಳ್ರಿ ಇನ್ಶೂರ್ಡ್ ಆರ್ಟಿಕಲ್ಸ್ ಇದ್ದು ಅಂತಂದ್ರೆ. ಇನ್ಶೂರ್ಡ್ ಲೆಟರ್ಸ್ ಇದ್ರೆ, ಇನ್ಶೂರ್ಡ್ ಪಾರ್ಸಲ್ಸ್ ಇದ್ರೆ ಅವ್ರದ್ದು ಅಡ್ರೆಸ್ ಇರುತ್ತೆ. ಬಟ್ ಇನ್ಶೂರ್ಡ್ ಲೆಟರ್ಸ್ ಇತ್ತು ಅಂತಂದ್ರೆ ಅದನ್ನ ಒಳಗಡೆ ಒಂದ್ ಮಾಡಿ ಮೇಲ್ಗಡೆ ಇನ್ನೊಂದು ಕವರ್ ಮಾಡಿ ಅದು ಸಬ್ ಪೋಸ್ಟ್ ಮಾಸ್ಟರ್ ಅಥವಾ ಪೋಸ್ಟ್ ಮಾಸ್ಟರ್ ಯಾರು ಇರ್ತಾರಲ್ಲ ಕನ್ಸರ್ನ್ ಡೆಸ್ಟಿನೇಷನ್ ಪೋಸ್ಟ್ ಆಫೀಸ್, ಆ ಪೋಸ್ಟ್ ಆಫೀಸ್ ಇಂದು ಪೋಸ್ಟ್ ಮಾಸ್ಟರ್ ಹೆಡ್ ಯಾರು ಇರ್ತಾರಲ್ಲ ಸಬ್ ಪೋಸ್ಟ್ ಮಾಸ್ಟರ್ ಅಥವಾ ಪೋಸ್ಟ್ ಮಾಸ್ಟರ್ ಅವ್ರ ಹೆಸರಿಗೆ ಅದನ್ನ ಅಡ್ರೆಸ್ ಮಾಡಿ ಕಳಿಸ್ತೀವಿ. ಓಕೆ, ಇದನ್ನೊಂದು ಸ್ವಲ್ಪ ನೋಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ರಿಜಿಸ್ಟರ್ಡ್ ಬಂಡಲ್. ಇಟ್ ಈಸ್ ಎ ಕಲೆಕ್ಷನ್ ಆಫ್ ಫೇಸ್ಡ್ ಅನ್ಇನ್ಶೂರ್ಡ್ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಆಫ್ ದ ಲೆಟರ್ ಮೇಲ್. ಅಂದ್ರೆ ರಿಜಿಸ್ಟರ್ಡ್ ಬಂಡಲ್ ಅಂತಂದ್ರೆ ಏನು ಅಂತಂದ್ರೆ ಕಲೆಕ್ಷನ್ ಆಫ್ ಫೇಸ್ಡ್, ಒಂದೇ ಮುಖವಾಗಿ ಇಟ್ಟಿರ್ತಕ್ಕಂಥವು. ಅನ್ಇನ್ಶೂರ್ಡ್ ಅಂತಂದ್ರೆ ಅದಕ್ಕೆ ಯಾವುದೇ ರೀತಿಯಾಗಿ ಇನ್ಶೂರ್ಡ್ ಮಾಡದೇ ಇರ್ತಕ್ಕಂಥ ರಿಜಿಸ್ಟರ್ಡ್ ಮತ್ತೆ ಆರ್ಡಿನರಿ ಅಲ್ಲ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಆಫ್ ಲೆಟರ್ ಮೇಲ್. ಲೆಟರ್ ಮೇಲ್ಸ್ ಅಂತಂದ್ರೆ ಯಾವ್ದ್ರಲ್ಲಿ ಬರುತ್ತೆ, ಫಸ್ಟ್ ಕ್ಲಾಸ್ ಮೇಲ್ ಅಲ್ಲಿ ಬರುತ್ತಲ್ಲ, ಫಸ್ಟ್ ಕ್ಲಾಸ್ ಮೇಲ್ ಅಲ್ಲಿ ಇರ್ತಕ್ಕಂಥ ಫೇಸ್ಡ್ ಅನ್ಸೆಕ್ಯೂರ್ಡ್ ರಿಜಿಸ್ಟರ್ಡ್ ಆರ್ಟಿಕಲ್ಸ್ ಏನಿರ್ತವೆ ಅವುಗಳನ್ನ ಕಲೆಕ್ಷನ್ ನ ರಿಜಿಸ್ಟರ್ಡ್ ಬಂಡಲ್ ಮಾಡಬಹುದು. ಈಸ್ ಪ್ಲೇಸ್ಡ್ ಟುಗೆದರ್ ವಿತ್ ಎ ರಿಜಿಸ್ಟರ್ಡ್ ಲಿಸ್ಟ್ ಇನ್ ಎ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಆಫ್ ಎನ್ವಲಪ್ ಆರ್ ಇನ್ ಎ ದಸೂತಿ ಬ್ಯಾಗ್. ಅಂದ್ರೆ ಇವುಗಳನ್ನ ಒಂದು ಬಂಡಲ್ ಮಾಡಿ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಇರುತ್ತಲ್ಲ ಅದಕ್ಕೆ ಒಂದು ಬಂಡಲ್ ಮಾಡಿ ಅದನ್ನ ಸಪರೇಟ್ ಆಗಿ ಒಂದು ಎನ್ವಲಪ್ ಅಲ್ಲಿ is placed together with a registered list in a prescribed form envelope form of a envelope or in a ದಸೂತಿ ಬ್ಯಾಗ್. ಅದನ್ನ ನಾವು ದಸೂತಿ ಬ್ಯಾಗ್ ಅಥವಾ ಎನ್ವಲಪ್ ಅಲ್ಲಿ ಅದನ್ನ ಲಿಸ್ಟ್ ನ ಏನ ರಿಜಿಸ್ಟರ್ಡ್ ಬಂಡಲ್ ಏನ್ ಮಾಡಿರ್ತೀವಲ್ಲ ಅದು ರಿಜಿಸ್ಟರ್ಡ್ ಬಂಡಲ್ ಲಿಸ್ಟ್ ಅದನ್ನ ಎನ್ವಲಪ್ ಒಳಗಡೆ ಅಥವಾ ದಸೂತಿ ಬ್ಯಾಗ್ ಒಳಗಡೆ ಹಾಕಿ ಅದನ್ನ ಒಂದು ರಿಜಿಸ್ಟರ್ಡ್ ಬ್ಯಾಗ್ ಅಲ್ಲಿ ಹಾಕಿ ಕಳಿಸಬಹುದು. ದಿಸ್ ಇಸ್ ನಾಟ್ ಡ್ಯೂ ಟು ಬಿ ಪ್ರಿಪೇರ್ಡ್ ಇಫ್ ನಂಬರ್ ಆಫ್ ಆರ್ಟಿಕಲ್ಸ್ ಇಸ್ ಮೋರ್ ದೆನ್ 2, ದಟ್ ಈಸ್ ಮಿನಿಮಮ್ 3. ಅಂದ್ರೆ ಈ ರಿಜಿಸ್ಟರ್ಡ್ ಬಂಡಲ್ ನ ಯಾವ ಟೈಮಲ್ಲಿ ಪ್ರಿಪೇರ್ ಮಾಡ್ತೀವಿ ಅಂತಂದ್ರೆ, ಈಗ ಸಪೋಸ್ ಯಾವ್ದೋ ಒಂದು ಅರ್ಜೆಂಟ್ ಅಲ್ಲಿ ಈಗ ನಮ್ದು ಡಿಸ್ಪ್ಯಾಚ್ ಮಾಡುವಂತ ಟೈಮಿಂಗ್ ಇರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಗೆ ಇವತ್ತು ಆರ್ಟಿಕಲ್ಸ್ ಎಲ್ಲ ಬಂದಿರುತ್ತೆ, ನಾಳೆ ಬೆಳಗ್ಗೆ ಡಿಸ್ಪ್ಯಾಚ್ ಮಾಡಬೇಕು. ಇನ್ನು ಕೆಲವೊಂದಿಷ್ಟು ಆರ್ಟಿಕಲ್ಸ್ ಬಂದಿರಂಗಿಲ್ಲ. ಅದರಲ್ಲಿ ಒಂದು ಸಬ್ ಆಫೀಸ್ಗೆ ತುಂಬಾ ಆರ್ಟಿಕಲ್ಸ್ ಬಂದಿರ್ತವೆ. ತುಂಬಾ ಆರ್ಟಿಕಲ್ಸ್ ಬಂದಿರೋ ಟೈಮಲ್ಲಿ ಏನ್ ಮಾಡ್ತೀವಿ ನಾವು, ಅವು ಒಂದು ಬಂಡಲ್ ಮಾಡಿ ಸೇವ್ ಮಾಡಿ ಇಟ್ಕೊಂಡ್ಬಿಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಆ ಬಂಡಲ್ ಅನ್ನೇ ಸಪರೇಟ್ ಆಗಿ ಒಂದು ಆರ್ಟಿಕಲ್ ತರ ಟ್ರೀಟ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಒಂದು 2ಕ್ಕಿಂತ ಜಾಸ್ತಿ ಆರ್ಟಿಕಲ್ಸ್ ಇದ್ದು ಅನ್ಕೊಂಡ್ರಿ, ಈಗ ಒಂದು 30-25 ಆರ್ಟಿಕಲ್ಸ್ ಇದ್ದು ಆ 25 ಆರ್ಟಿಕಲ್ಸ್ ಒಂದು ಬಂಡಲ್ ಮಾಡಿ ಸೇವ್ ಮಾಡಿ ಇಟ್ಕೊಂಡ್ಬಿಟ್ಟಿವಿ ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಯಾವ್ದೋ ಮೇಲ್ಸ್ ಬರುತ್ತೆ. ಮೇಲ್ಸ್ ಬಂದಿರೋ ಟೈಮಲ್ಲಿ ಅವನ್ನ ಮಾಡ್ಬೇಕಾದ್ರೆ ಇದ್ರದ್ದು ಏನ್ ಬಂಡಲ್ ಪ್ರಿಪೇರ್ ಮಾಡಿರ್ತೀವಿ ಅದನ್ನು ಕೂಡ ಒಂದು ಸಿಂಗಲ್ ಆರ್ಟಿಕಲ್ ತರನೇ ಟ್ರೀಟ್ ಮಾಡ್ತೀವಿ. ಯಾಕಂದ್ರೆ ಅದು ಬಂದ್ಮೇಲೆ ಅವೊಂದಿಷ್ಟು ಅಲ್ಲಿ ಬಂದಿರತಕ್ಕಂತ ಆರ್ಟಿಕಲ್ಸ್ ಜೊತೆಗೆ ಇಲ್ಲಿರ್ತಕ್ಕಂಥ ಬಂಡಲ್ದಾಗ ಇರ್ತಕ್ಕಂಥ ಆರ್ಟಿಕಲ್ಸ್ ಎಲ್ಲವಷ್ಟು ಕೂಡಿಸಿ ಸ್ಕ್ಯಾನ್ ಮಾಡಿ ಮಾಡಬೇಕು ಅಂತಂದ್ರೆ ಟೈಮ್ ಪ್ರೊಸೆಸ್ ತುಂಬಾ ಜಾಸ್ತಿ ಆಗುತ್ತೆ. ಆಮೇಲೆ ಪ್ರಿಸ್ಕ್ರೈಬ್ ಟೈಮ್ ಇರಂಗಿಲ್ಲ ಅಲ್ಲಿ, ಯಾಕಂದ್ರೆ ಪೀಕ್ ಅವರ್ಸ್ ಅಲ್ಲಿ ಡ್ಯೂಟಿ ನಡೀತಾ ಇರುತ್ತೆ RMS ಆಫೀಸ್ ಅಲ್ಲಿ. ಸೊ ಅಂತಲ್ಲಿ ಏನ್ ಮಾಡ್ತೀವಿ, ಬಂಡಲ್ಸ್ ಮಾಡಿ ಅದನ್ನ ಬಂಡಲ್ಸ್ ಮಾಡ್ಬೇಕಂದ್ರೆ ಮಿನಿಮಮ್ ಕಂಡೀಷನ್ ಏನು, ಮೋರ್ ದೆನ್ 2 ಆರ್ಟಿಕಲ್ಸ್ ಇರಬೇಕು. ಯಾವ್ದಾದ್ರು ಒಂದು ಆಫೀಸ್ ಸಂಬಂಧಪಟ್ಟಂಗೆ ನಾವು ಬಂಡಲ್ ಮಾಡ್ತಾ ಇದೀವಿ ಅಂದ್ರೆ ಕನಿಷ್ಠ ಪಕ್ಷ 2ಕ್ಕಿಂತ ಹೆಚ್ಚಿರಬೇಕು. ಅಂತಂದ್ರೆ 3 ಅಥವಾ 3ಕ್ಕಿಂತ ಜಾಸ್ತಿ ಆರ್ಟಿಕಲ್ಸ್ ಏನಿದ್ರೆ ಅದನ್ನ ನಾವು ಒಂದು ರಿಜಿಸ್ಟರ್ಡ್ ಬಂಡಲ್ ನ ಪ್ರಿಪೇರ್ ಮಾಡ್ತೀವಿ.
ದೇ ಆರ್ ಟ್ರೀಟೆಡ್ ಇನ್ ಸಾರ್ಟಿಂಗ್ ಆಸ್ ಅ ಸಿಂಗಲ್ ರಿಜಿಸ್ಟರ್ಡ್ ಆರ್ಟಿಕಲ್. ಅಂದ್ರೆ ಸಾರ್ಟಿಂಗ್ ಒಳಗಡೆ ಆ ಬಂಡಲ್ ಏನ್ ಮಾಡಿರ್ತೀವಲ್ಲ ಅದ್ರೊಳಗೆ ಎಷ್ಟು ಆರ್ಟಿಕಲ್ಸ್ ಇರ್ತವೆ ಅದೆಲ್ಲಾ ಆರ್ಟಿಕಲ್ ಕೂಡಿಸಿ ನಾವೇನ್ ಮಾಡ್ತೀವಿ, ಸಿಂಗಲ್ ಆರ್ಟಿಕಲ್ ತರ ಟ್ರೀಟ್ ಮಾಡ್ತೀವಿ. Next, registered bag. A registered bag may contain cash bag, ordinary and VP registered letters and packets, insured envelopes, registered bundles, insured bundles, ordinary and VP money order bundles, tied with a check slip and a registered list. ಅಂದ್ರೆ ರಿಜಿಸ್ಟರ್ಡ್ ಬ್ಯಾಗ್ ನಲ್ಲಿ ಏನೇನಿರುತ್ತೆ, ಈಗ ನಾವು ಅವಾಗಲೇ ಹೇಳಿದೀವಿ ಎಫ್ ಇಂದ ಡಿನೋಟ್ ಮಾಡಬೇಕು. ಯಾವ್ದಾದ್ರು ಕ್ಯಾಶ್ ಬ್ಯಾಗ್ ಇತ್ತು ಅಂತಂದ್ರೆ ರಿಜಿಸ್ಟರ್ಡ್ ಬ್ಯಾಗ್ ಒಳಗಡೆ ಕ್ಯಾಶ್ ಬ್ಯಾಗ್ ಇತ್ತು ಅಂತಂದ್ರೆ ಯಾವ ಇದರಿಂದ ಲೆಟರ್ ಇಂದ ಡಿನೋಟ್ ಮಾಡ್ಬೇಕಂತ ಕೇಳ್ಕೊಂಡು ಎಫ್ ಇಂದ ಡಿನೋಟ್ ಮಾಡ್ಬೇಕಂತಲ್ಲ. ಸೊ ಅದು ಕೂಡ ಇರ್ಬೋದು ಒಂದು ರಿಜಿಸ್ಟರ್ಡ್ ಬ್ಯಾಗ್ ಒಳಗಡೆ. ಅದ್ರ ಜೊತೆಗೆ ಆರ್ಡಿನರಿ ಅಂಡ್ ವಿಪಿ ರಿಜಿಸ್ಟರ್ಡ್ ಲೆಟರ್ಸ್. ಆರ್ಡಿನರಿ ಅಂತಂದ್ರೆ ನಾವು ಇದು ಮಾಡ್ತಕ್ಕಂಥದ್ದಲ್ಲ, ರಿಜಿಸ್ಟರ್ಡ್ ಲೆಟರ್ಸ್ ಅಂತ ಇದೆ. ವಿಪಿ ಆರ್ಡಿನರಿ ಅಂಡ್ ವಿಪಿ ರಿಜಿಸ್ಟರ್ಡ್ ಲೆಟರ್ಸ್ ಅಂದ್ರೆ ಆರ್ಡಿನರಿ ಆಗಿರ್ತಕ್ಕಂಥ ರಿಜಿಸ್ಟರ್ಡ್ ಲೆಟರ್ಸ್, ಅದ್ರ ಜೊತೆಗೆ ವಿಪಿ ವ್ಯಾಲ್ಯೂ ಪೇಯಬಲ್ ರಿಜಿಸ್ಟರ್ಡ್ ಲೆಟರ್ಸ್ ಕೂಡ ಇರ್ಬೋದು. ವ್ಯಾಲ್ಯೂ ಪೇಯಬಲ್ ಪ್ಯಾಕೆಟ್ಸ್, ರಿಜಿಸ್ಟರ್ಡ್ ಲೆಟರ್ಸ್, ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಇರ್ಬೋದು. ಅದೇ ರೀತಿಯಾಗಿ ಇನ್ಶೂರ್ಡ್ ಎನ್ವಲಪ್ಸ್. ಇದನ್ನ ಇನ್ಶೂರ್ಡ್ ಎನ್ವಲಪ್ಸ್ ಅಂದ್ರೆ ಇನ್ಶೂರ್ಡ್ ಆರ್ಟಿಕಲ್ ಇರಂಗಿಲ್ಲ. ಇನ್ಶೂರ್ಡ್ ಆರ್ಟಿಕಲ್ ನ ಮೊದಲುಗಡೆ ಬುಕ್ ಮಾಡಿ ಅದಾದ ನಂತರ ಅದ್ರ ಮೇಲ್ಗಡೆ ನಾವು ಇನ್ನೂ ಒಂದು ಎನ್ವಲಪ್ ಮಾಡ್ಬಿಟ್ಟು ಎನ್ವಲಪ್ ಕಳಿಸ್ತೀವಿ. ಅಂತ ಎನ್ವಲಪ್ಗಳನ್ನ ಇನ್ಶೂರ್ಡ್ ಎನ್ವಲಪ್ ಅಂತ ಕರಿತೀವಿ. ಆ ಇನ್ಶೂರ್ಡ್ ಎನ್ವಲಪ್. ಆಮೇಲೆ ರಿಜಿಸ್ಟರ್ಡ್ ಬಂಡಲ್ಸ್. ರಿಜಿಸ್ಟರ್ಡ್ ಬಂಡಲ್ಸ್ ಅಂದ್ರೆ ಈಗ ನೋಡಿದ್ವಲ್ಲ ಇಲ್ಲಿ ಮಿನಿಮಮ್ ಮೋರ್ ದೆನ್ 2 ಇರ್ತಾವಲ್ಲ, ಮೋರ್ ದೆನ್ 2 ಆರ್ಟಿಕಲ್ಸ್ ಇದ್ದಂತ ಬಂಡಲ್ಸ್ ಮಾಡಿರ್ತೀವಲ್ಲ ಆ ಬಂಡಲ್ಸ್ ಕೂಡ ರಿಜಿಸ್ಟರ್ಡ್ ಬ್ಯಾಗ್ ಅಲ್ಲೇ ಇರ್ಬೋದು. ಅದೇ ರೀತಿಯಾಗಿ ಇನ್ಶೂರ್ಡ್ ಬಂಡಲ್ಸ್ ಮೋರ್ ದೆನ್ 11 ಆರ್ಟಿಕಲ್ಸ್ ಇದ್ವು ಅಂತಂದ್ರೆ ಇನ್ಶೂರ್ಡ್ ಬಂಡಲ್ಸ್ ಕೂಡ ಮಾಡಿರ್ತೀವಿ. ಆ ಇನ್ಶೂರ್ಡ್ ಬಂಡಲ್ಸ್ ಕೂಡ ಇರ್ತವೆ. ಆರ್ಡಿನರಿ ಅಂಡ್ ವಿಪಿ ಮನಿ ಆರ್ಡರ್ ಬಂಡಲ್ಸ್. ಇದ್ರ ಜೊತೆಗೆ ಆರ್ಡಿನರಿ ಮನಿ ಆರ್ಡರ್ ಅಂತಂದ್ರೆ ನಾವು ನಾರ್ಮಲಿ ಕಳಿಸ್ತೀವಲ್ಲ ಇಎಂಒ, ಅದನ್ನ ಇಎಂಒ ಈಗ ಇದಾಗಿದೆ. ಮೊದ್ಲಿಗೆ ಏನಿತ್ತು ಅಂದ್ರೆ ಮನಿ ಆರ್ಡರ್ ಅಂತ ಕರಿತಿದ್ವಿ. ಆ ತರ ಆರ್ಡಿನರಿ ಮನಿ ಆರ್ಡರ್ಸ್. ಅದ್ರ ಜೊತೆಗೆ ನಮ್ಮ ಹತ್ರ ಯಾವ್ದಾದ್ರು ಆರ್ಟಿಕಲ್ ಡೆಲಿವರಿ ಆಯ್ತು ವಿಪಿ ಆರ್ಟಿಕಲ್ ಅಂತಂದ್ರೆ ಅದನ್ನ ವಿಪಿಎಂಒ ಮಾಡ್ತಾ ಇದ್ವಿ. ಆ ವಿಪಿಎಂಒ ಮನಿ ಆರ್ಡರ್ ಫಾರ್ಮ್ ಕೂಡ ಅವುಗಳನ್ನು ಕೂಡ ನಾವು ರಿಜಿಸ್ಟರ್ ಲಿಸ್ಟ್ ಜೊತೆಗೆ ಕಳಿಸ್ತಾ ಇದ್ವಿ. ಅವು ಎಲ್ಲವಷ್ಟನ್ನು ಕಟ್ಟಿ ವಿತ್ ಎ ಚೆಕ್ ಸ್ಲಿಪ್, ಅದರೊಳಗಡೆ ಚೆಕ್ ಸ್ಲಿಪ್ ಬರೀಬೇಕು. ಚೆಕ್ ಸ್ಲಿಪ್ ಬರೋದು ಅದ್ರ ಮೇಲೆ ಮತ್ತೆ ಅದ್ರೊಳಗಡೆ ಏನಿರಬೇಕು, ಆ ರಿಜಿಸ್ಟರ್ಡ್ ಲಿಸ್ಟ್ ಇರಬೇಕು. ಇದ್ರೊಳಗೆ ಏನೇನಿದಾವೆ ಅನ್ನೋದು ರಿಜಿಸ್ಟರ್ಡ್ ಲಿಸ್ಟ್ ಕೂಡ ಇರಬೇಕು. ದ ರಿಜಿಸ್ಟರ್ಡ್ ಬ್ಯಾಗ್ ಪ್ಲೇಸ್ಡ್ ಇನ್ಸೈಡ್ ಎ ಮೇಲ್ ಬ್ಯಾಗ್ ಇಂಡಿಕೇಟಿಂಗ್ ದ ಸಿಂಬಲ್ ಪಿ. ಈ ರಿಜಿಸ್ಟರ್ಡ್ ಲಿಸ್ಟ್ ನ ಅದನ್ನೆಲ್ಲ ಕಂಟೈನ್ ಮಾಡಿರ್ತಕ್ಕಂಥ ಬ್ಯಾಗ್ ಅನ್ನ ನಾವೇನಂತ ಕರಿತೀವಿ, ರಿಜಿಸ್ಟರ್ಡ್ ಬ್ಯಾಗ್ ಅಂತ ಕರಿತೀವಿ. ಈ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ನಾವು ಮೇಲ್ ಬ್ಯಾಗ್ ಅಲ್ಲಿ ಏನೇನಿರುತ್ತೆ, ಆರ್ಡಿನರಿ, ಪೇಡ್, ಅನ್ಪೇಡ್ ಆರ್ಟಿಕಲ್ಸ್, ಪಾರ್ಸಲ್ಸ್, ಅನ್ರಿಜಿಸ್ಟರ್ಡ್ ಪಾರ್ಸಲ್ಸ್ ಅದೆಲ್ಲ ಇರುತ್ತಲ್ಲ, ಆ ಪಾರ್ಸಲ್ ಇರ್ತಕ್ಕಂಥ ಆ ಬ್ಯಾಗ್ ಅಲ್ಲಿ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ನಾವು ಒಳಗಡೆ ಹಾಕಿದ್ವಿ ಅಂತಂದ್ರೆ ಯಾವ ಸಿಂಬಲ್ ಇಂದ ನಾವು ಅದನ್ನ ತೋರಿಸ್ಬೇಕು ಅಂತಂದ್ರೆ ಪಿ ಸಿಂಬಲ್ ಇಂದ ತೋರಿಸ್ಬೇಕು. ಅದೇ ರಿಜಿಸ್ಟರ್ಡ್ ಬ್ಯಾಗ್ ಅಲ್ಲಿ ಕ್ಯಾಶ್ ಬ್ಯಾಗ್ ಇತ್ತು ಅಂತಂದ್ರೆ ಅದನ್ನ ಯಾವ ಸಿಂಬಲ್ ಇಂದ ತೋರಿಸ್ಬೇಕು, ಎಫ್ ಸಿಂಬಲ್ ಇಂದ ತೋರಿಸ್ಬೇಕು. ಅದೇ ರೀತಿಯಾಗಿ ರಿಜಿಸ್ಟರ್ಡ್ ಬ್ಯಾಗ್ ಒಳಗಡೆ ಮೇಲ್ ಬ್ಯಾಗ್ ಒಳಗಡೆ ರಿಜಿಸ್ಟರ್ಡ್ ಬ್ಯಾಗ್ ಪ್ಲೇಸ್ ಮಾಡಿದ್ವಿ ಅಂದ್ರೆ ಪಿ ಇಂದ ಸಿಂಬಲ್ ತೋರಿಸ್ಬೇಕು. ಇನ್ ದ ಮೇಲ್ ಲಿಸ್ಟ್ ವಿಲ್ ಕಂಟೈನ್ ಎ ಕ್ಯಾಶ್ ಬ್ಯಾಗ್ ಅಂದ್ರೆ ಇನ್ ದ ಮೇಲ್ ಲಿಸ್ಟ್ ವಿಲ್ ಕಂಟೈನ್ ಎ ಕ್ಯಾಶ್ ಬ್ಯಾಗ್ ಅಂದ್ರೆ ಮೊದಲು ರಿಜಿಸ್ಟರ್ಡ್ ಅಲ್ಲಿ ಎಫ್ ಅಂತ ತೋರಿಸಿರ್ತೀವಲ್ಲ ಆ ಕ್ಯಾಶ್ ಬ್ಯಾಗ್ ರಿಜಿಸ್ಟರ್ ಲಿಸ್ಟ್ ಒಳಗಡೆ ಇದೆ ಅಂತಂದ್ರೆ ಅದನ್ನ ಪಿ ಇಂದ ತೋರಿಸ್ಬೇಕು. ಇಟ್ ಈಸ್ ಎ ಡ್ಯೂ ಬ್ಯಾಗ್ ಅಂದ್ರೆ ಎವ್ರಿ ಡೇ ನಾವು ಇದನ್ನ ಕಳಿಸ್ಲೇಬೇಕು. ರಿಜಿಸ್ಟರ್ಡ್ ಬ್ಯಾಗ್, ಡ್ಯೂ ಬ್ಯಾಗ್ ಇದನ್ನ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಾವು ಕಳಿಸ್ಬೇಕು. ಇಫ್ ರಿಜಿಸ್ಟರ್ಡ್ ಬ್ಯಾಗ್ ಕಂಟೈನ್ಸ್ ಕ್ಯಾಶ್ ಬ್ಯಾಗ್, ಇಂಪ್ರೆಷನ್ ಆಫ್ ಫಾಲೋಯಿಂಗ್ ಸ್ಟ್ಯಾಂಪ್. ಇಫ್ ರಿಜಿಸ್ಟರ್ಡ್ ಎಫ್ ಅನ್ನೋದು ನಾವು ಯಾವ್ದ್ರೊಳಗಡೆ ಮಾಡಿರ್ತೀವಿ ಅಂತಂದ್ರೆ ರಿಜಿಸ್ಟರ್ಡ್ ಲಿಸ್ಟ್ ಒಳಗಡೆ ಮಾಡಿರ್ತೀವಿ. ರಿಜಿಸ್ಟರ್ಡ್ ಲಿಸ್ಟ್ ಒಳಗಡೆ ಕ್ಯಾಶ್ ಬ್ಯಾಗ್ ಇತ್ತು ಅಂದ್ರೆ ಎಫ್ ಇಂದ ತೋರಿಸಿರ್ತೀವಿ. ಮೇಲ್ ಬ್ಯಾಗ್ಸ್ ಎಕ್ಸ್ಚೇಂಜ್ ಅಂದ್ರೆ ಕ್ಯಾಶ್ ಆಫೀಸ್ ಇಂದ ಸಬ್ ಆಫೀಸ್ ಅಲ್ಲಿ ಕ್ಯಾಶ್ ಬ್ಯಾಗ್ ಇತ್ತು ಅಂತಂದ್ರೆ ಪ್ಲೇಸ್ಡ್ ಇನ್ಸೈಡ್ ರಿಜಿಸ್ಟರ್ಡ್ ಬ್ಯಾಗ್ ಇತ್ತು ಅಂತ ದೀಸ್ ಮೇಲ್ ಬ್ಯಾಗ್ಸ್ ಆರ್ ಡಿನೋಟೆಡ್ ಬೈ ಡಿಸ್ಟಿಂಗ್ವಿಶಿಂಗ್ ಸಿಂಬಲ್ ಎಫ್ ಅಂತ ಬರೆದಿರ್ತೀವಿ. ಅದೇ ರಿಜಿಸ್ಟರ್ಡ್ ಬ್ಯಾಗ್ ಅಲ್ಲಿ ಡೈರೆಕ್ಟ್ ಆಗಿ ಮೇಲ್ ಲಿಸ್ಟ್ ಅಲ್ಲಿ ನಾವು ಏನಾದ್ರೂ ಕ್ಯಾಶ್ ಬ್ಯಾಗ್ ಹಾಕಿದ್ವಿ ಅಂತಂದ್ರೆ ಇದು ಎಫ್ ಇಂದ ಯಾವಾಗ ಅಂತಂದ್ರೆ in mail bags exchanged between a cash office and sub office placed which finance cash bag is placed inside registered bag ಇತ್ತು ಅಂತಂದ್ರೆ ಆ ಮೇಲ್ ಬ್ಯಾಗ್ ಗೆ ಎಫ್ ಇಂದ ಹಾಕ್ತಿವಿ. ಓಕೆನಾ?
ಅದೇ ರೀತಿಯಾಗಿ ಇಫ್ ಎ ರಿಜಿಸ್ಟರ್ಡ್ ಬ್ಯಾಗ್ ಕಂಟೆಂಟ್ಸ್ ಕ್ಯಾಶ್ ಬ್ಯಾಗ್, ಸಾರಿ ಇಲ್ಲಲ್ಲ, ದ ರಿಜಿಸ್ಟರ್ಡ್ ಬ್ಯಾಗ್ ಪ್ಲೇಸ್ಡ್ ಇನ್ಸೈಡ್ ಎ ಮೇಲ್ ಬ್ಯಾಗ್ ಇಂಡಿಕೇಟಿಂಗ್ ಸಿಂಬಲ್ ಪಿ ಇನ್ ದ ಮೇಲ್ ಲಿಸ್ಟ್ ವಿಲ್ ಕಂಟೈನ್, ಕನ್ಫ್ಯೂಸ್ ಆಯ್ತು, ಒಂದ್ ನಿಮಿಷ ತಗೊಳ್ಳಿ, ವಾಲ್ಯೂಮ್ ಅದು ಎರಡು ಸೇಮ್ ಇದೆ, ಅದೇ ನನ್ಗೂ ಸ್ವಲ್ಪ ಕನ್ಫ್ಯೂಸ್ ಆಯ್ತು, ನೋಡ್ತಿತ್ತು. Mailbags exchanged within a cash office and sub office, which is finance will also contain inside the register bag a cash bag. These mailbags are denoted in the due mail list of the cash office of the sub office and the sub offices through which they transit distinguished bags. ಇದು ಸ್ವಲ್ಪ ಕನ್ಫ್ಯೂಷನ್ ಇದೆ, ನಾನು ಕೇಳ್ಕೊಂಡು ನಾಳೆ ಕ್ಲಿಯರ್ ಮಾಡ್ತೀನಿ ನಿಮ್ಗೆ. ಇಫ್ ದ ರಿಜಿಸ್ಟರ್ ಬ್ಯಾಗ್ ಕಂಟೆಂಟ್ಸ್ ಕ್ಯಾಶ್ ಬ್ಯಾಗ್, ಸಪೋಸ್ ಆ ರಿಜಿಸ್ಟರ್ ಬ್ಯಾಗ್ ಕ್ಯಾಶ್ ಬ್ಯಾಗ್ ಏನಾದ್ರೂ ಇತ್ತು ಅಂತಂದ್ರೆ ಯಾವ್ಯಾವ ಸ್ಟ್ಯಾಂಪ್ ರಿಜಿಸ್ಟ್ರೇಷನ್ ಇಂಪ್ರೆಷನ್ ಆಫ್ ದ ಫಾಲೋಯಿಂಗ್ ಸ್ಟಾಂಪ್ ವಿಲ್ ಬಿ ಆನ್ ದ ರಿಜಿಸ್ಟರ್ಡ್ ಲಿಸ್ಟ್. ರಿಜಿಸ್ಟರ್ಡ್ ಲಿಸ್ಟ್ ಒಳಗಡೆ ಯಾವ್ಯಾವ ಸ್ಟ್ಯಾಂಪ್ಗಳು ಇರ್ಬೇಕಂದ್ರೆ ರಿಜಿಸ್ಟ್ರೇಷನ್ ಡೇ ಸ್ಟ್ಯಾಂಪ್ ಇರಬೇಕು, ಆಮೇಲೆ ಟ್ರೆಜರಿ ಡೇ ಸ್ಟ್ಯಾಂಪ್ ಅಥವಾ ರೌಂಡ್ ಎಮೋ ಸ್ಟ್ಯಾಂಪ್ ಅಂತ ಏನ್ ಕರಿತೀವಲ್ಲ ಆ ರೌಂಡ್ ಎಮೋ ಸ್ಟ್ಯಾಂಪ್ ಕ್ಯಾಶ್ ಬ್ಯಾಗ್ ಇತ್ತು ಅಂತಂದ್ರೆ ಅದ್ರ ಮೇಲ್ಗಡೆ ರಿಜಿಸ್ಟರ್ ಬ್ಯಾಗ್ ಕಂಟೆಂಟ್ಸ್ ಕ್ಯಾಶ್ ಇತ್ತು ಅಂತಂದ್ರೆ ರಿಜಿಸ್ಟರ್ ಬ್ಯಾಗ್ ಅಲ್ಲಿ ಅಂತದ್ರಲ್ಲಿ ಏನೇನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಡೇ ಸ್ಟ್ಯಾಂಪ್ ಕೂಡ ಇರಬೇಕು, ಮತ್ತೆ ಟ್ರೆಜರಿ ಡೇ ಸ್ಟ್ಯಾಂಪ್ ಅಥವಾ ರೌಂಡ್ ಎಮೋ ಸ್ಟ್ಯಾಂಪ್ ಅಂತ ಕರಿತೀವಲ್ಲ ಆ ರೌಂಡ್ ಎಮೋ ಸ್ಟ್ಯಾಂಪ್ ಕೂಡ ಅದ್ರ ಮೇಲೆ ಇಂಪ್ರೆಷನ್ ಆಗಿರ್ಬೇಕು. ನಂಬರ್ ಆಫ್ ಇನ್ಶೂರ್ಡ್ ಆರ್ಟಿಕಲ್ ಶುಡ್ ಬಿ ಮೋರ್ ದೆನ್ ಒನ್, ದಟ್ ಈಸ್ ಅಟ್ ಲೀಸ್ಟ್ 2. ಇನ್ಶೂರ್ಡ್ ಬಂಡಲ್ ಮಾಡಬೇಕು ಅಂತಂದ್ರೆ ನಂಬರ್ ಆಫ್ ಆರ್ಟಿಕಲ್ಸ್ ನ ಎಷ್ಟಿರಬೇಕು, ಒಂದಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದಾಗ ಮಾತ್ರ ನಾವು ಇನ್ಶೂರ್ಡ್ ಬಂಡಲ್ ನ ಮಾಡ್ತೀವಿ. ವೆನ್ ದ ನಂಬರ್ ಆಫ್ ಇನ್ಶೂರ್ಡ್ ಲೆಟರ್ಸ್ ಅಂಡ್ ಇನ್ಶೂರ್ಡ್ ಬಂಡಲ್ಸ್ ಟು ಬಿ ಡಿಸ್ಪೋಸ್ಡ್ ಥ್ರೂ ಎ ಮೇಲ್ ಆಫೀಸ್ ಈಸ್ ಯೂಶುವಲಿ ಮೋರ್ ದೆನ್ 10. ಅಂದ್ರೆ ಇನ್ಶೂರ್ಡ್ ಬಂಡಲ್ ಅಲ್ಲಿ ವೆನ್ ದ ನಂಬರ್ ಆಫ್ ಇನ್ಶೂರ್ಡ್ ಲೆಟರ್ಸ್ ಅಂಡ್ ಇನ್ಶೂರ್ಡ್ ಬಂಡಲ್ಸ್ ಟು ಬಿ ಡಿಸ್ಪೋಸ್ಡ್ ಆಫ್ ಥ್ರೂ ಎ ಮೇಲ್ ಆಫೀಸ್ ಈಸ್ ಯೂಶುವಲಿ ಮೋರ್ ದೆನ್ 10. ಅಂದ್ರೆ ಯಾವ್ದಾದ್ರು ಒಂದು ಮೇಲ್ ಆಫೀಸಿಗೆ ನಾವು ಡೈರೆಕ್ಟ್ ಆಗಿ ಕಳಿಸ್ಬೇಕು, ಡಿಸ್ಪೋಸ್ ಆಗ್ಲಾರ್ದಂಗೆ, ಎಲ್ಲಿ ಇದಾಗ್ಲಾರ್ದಂಗೆ ಅಂತಂದ್ರೆ ಆ ಟೈಮಲ್ಲಿ ಏನಿರ್ಬೇಕು ಅಂದ್ರೆ 10ಕ್ಕಿಂತ ಜಾಸ್ತಿ ಇರಬೇಕು. ಇಲ್ಲ ಅಂತಂದ್ರೆ ಡೈರೆಕ್ಟ್ ನಮ್ದು ಯಾವ ಸಾರ್ಟಿಂಗ್ ಆಫೀಸ್ ಇರುತ್ತೆ ಅದಕ್ಕೆ ಸಾರ್ಟಿಂಗ್ ಇದು ಕಳಿಸ್ಬೋದು. ಎ ಸೆಪರೇಟ್ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅಡ್ರೆಸ್ ಟು ದಟ್ ಮೇಲ್ ಆಫೀಸ್ ಮೇ ಬಿ ಪ್ರಿಸ್ಕ್ರೈಬ್ ಟು ಕ್ಲೋಸ್ಡ್ ಎ ಸೆಪರೇಟ್ ಡ್ಯೂ. ಈಗ ಮೇಡಮ್ ಸ್ವಲ್ಪ ಹೆಡ್ಸೆಟ್ ಪ್ರಾಬ್ಲಮ್ ಆಗ್ತಾ ಇದೆ. ಅಂದ್ರೆ ವೆನ್ ದ ನಂಬರ್ ಆಫ್ ಇನ್ಶೂರ್ಡ್ ಲೆಟರ್ಸ್ ಅಂಡ್ ಇನ್ಶೂರ್ಡ್ ಬಂಡಲ್ಸ್ ಟು ಬಿ ಡಿಸ್ಪೋಸ್ಡ್ ಆಫ್ ಥ್ರೂ ಎ ಮೇಲ್ ಆಫೀಸ್ ಈಸ್ ಯೂಶುವಲಿ ಮೋರ್ ದೆನ್ 10. ಅಂದ್ರೆ ಯಾವ್ದಾದ್ರು ಒಂದು ಮೇಲ್ ಆಫೀಸ್ಗೆ ಡೈರೆಕ್ಟ್ ಆಗಿ ನಾವು ಕಟ್ಟಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಮೋರ್ ದೆನ್ 10 ಇರಬೇಕು. ಇಲ್ಲ ಅಂತಂದ್ರೆ ನಮ್ದು ಯಾವ್ದು ನಮ್ದು ಸಾರ್ಟಿಂಗ್ ಆಫೀಸ್ ಇರುತ್ತೆ, ಮೇಲ್ ಆಫೀಸ್ ಇರುತ್ತೆ, ಅಲ್ಲಿಗೆ ಕಳಿಸ್ಬೇಕು. ಎ ಸೆಪರೇಟ್ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅಡ್ರೆಸ್ ಟು ದಟ್ ಮೇಲ್ ಆಫೀಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಟು ಕ್ಲೋಸ್ಡ್ ಆಸ್ ಎ ಸೆಪರೇಟ್ ಡ್ಯೂ ಬ್ಯಾಗ್. ಅಂದ್ರೆ ಯಾವ್ದಾದ್ರು ಒಂದು ಸಪರೇಟ್ ಡ್ಯೂ ಬ್ಯಾಗ್ ಅನ್ನ ರೆಡಿ ಮಾಡಿ ಆ ಆಫೀಸಿಗೆ ಕಳಿಸ್ಬೋದು. ಈಗ ಎಕ್ಸಾಂಪಲ್ ನಮ್ದು PUC ಎಕ್ಸಾಮ್ಸ್ ನಡೀತಾ ಇರ್ತವೆ. PUC ಎಕ್ಸಾಮ್ಸ್ ನಡಿಬೇಕಾದ್ರೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಆಗಿ ಆಫೀಸಿಗೆ ನಾವು, ಈಗ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ಈಗ ಬೆಂಗಳೂರಲ್ಲಿ ಒಂದು ಯಾವ್ದೋ ಮಲ್ಲೇಶ್ವರಂ ಅಲ್ಲಿ ಒಂದು ಆಫೀಸ್ ಇರುತ್ತೆ, ಆ ಆಫೀಸ್ಗೆ ಇನ್ಶೂರ್ಡ್ ಆರ್ಟಿಕಲ್ಸ್ ಎಲ್ಲವಷ್ಟನ್ನು ಕಳಿಸ್ಬೇಕಾಗಿರುತ್ತೆ. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ಒಂದು ಮೇಲ್ ನ ಇನ್ಶೂರ್ಡ್ ಇದನ್ನ ನಾವು ಡೈರೆಕ್ಟ್ ಆಗಿ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅನ್ನ ಯಾವ್ದು ಕಳಿಸ್ತೀವಿ, ಮಲ್ಲೇಶ್ವರಂ ಆಫೀಸ್ಗೆ ಮಾಡ್ತೀವಿ. ಅದನ್ನ ಇಲ್ಲಿ ಎಲ್ಲಿ ಕೂಡ ಓಪನ್ ಮಾಡಂಗಿಲ್ಲ ಮತ್ತೆ ಕ್ಲೋಸ್ ಮಾಡಂಗಿಲ್ಲ. ಡೈರೆಕ್ಟ್ ಆಗಿ ಇಲ್ಲಿ ಇವ್ರೇನ್ ಮಾಡ್ತಾರೆ, ಫಾರ್ವರ್ಡ್ ಮಾಡ್ಕೋತಾ ಹೋಗ್ತಾರೆ. ನಮ್ಮ RMS ಗಳು ಅಥವಾ ನಮ್ದು ಸಾರ್ಟಿಂಗ್ ಆಫೀಸ್ಗಳು ಏನಿರ್ತಾವಲ್ಲ, ಸಾರ್ಟಿಂಗ್ ಆಫೀಸ್ RMS ಆಫೀಸ್ ಇಂದ ಅವುಗಳನ್ನ ಡೈರೆಕ್ಟ್ ಫಾರ್ವರ್ಡ್ ಮಾಡ್ಕೋತಾ ಹೋಗಿ ಯಾವ್ದು ಡೆಸ್ಟಿನೇಷನ್ ಆಫೀಸ್ ಇರುತ್ತೆ ಆ ಆಫೀಸಿಗೆ ಡೈರೆಕ್ಟ್ ಆಗಿ ನಾವು ಮಾಡ್ಬೋದು. ಸೆಪರೇಟ್ ಡ್ಯೂ ಬ್ಯಾಗ್ ಇನ್ನ ರೆಡಿ ಮಾಡ್ಬಿಟ್ಟು ಆತರ ಕಳಿಸ್ಬೋದು. ದ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಶುಡ್ ಬಿ ಡಿಸ್ಪ್ಯಾಚ್ಡ್ ಇನ್ಸೈಡ್ ದ ರಿಜಿಸ್ಟರ್ಡ್ ಬ್ಯಾಗ್. ಅಂದ್ರೆ
ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅನ್ನ ಯಾವ್ದ್ರೊಳಗಡೆ ನಾವು ಬಿಡಬೇಕು ಅಂತಂದ್ರೆ ಇನ್ಸೈಡ್ ರಿಜಿಸ್ಟರ್ ಬ್ಯಾಗ್. ಇದನ್ನ ಸಪರೇಟ್ ಆಗಿ ಓಪನ್ ಆಗಿ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅಂತಂದು ನಾವು ಕಟ್ಟಿ ಕಳ್ಸಕ್ ಆಗಲ್ಲ. ಅದನ್ನ ಯಾವ್ದ್ರೊಳಗಡೆ ಬಿಡಬೇಕು, ಡಿಸ್ಪ್ಯಾಚ್ಡ್ ಇನ್ಸೈಡ್ ದ ರಿಜಿಸ್ಟರ್ ಬ್ಯಾಗ್ ಒಳಗಡೆನೆ ಇನ್ಶೂರ್ಡ್ ಲೆಟರ್ ಬ್ಯಾಗ್ ಅನ್ನ ಕಳಿಸ್ಬೇಕು. ಇದನ್ನ ನಾವು ರಿಜಿಸ್ಟರ್ಡ್ ಬ್ಯಾಗ್ ಇತ್ತು ಅಂತಂದ್ರೆ ನಾವೇನ್ ಮಾಡ್ತೀವಿ, ಡೈರೆಕ್ಟ್ ಆಗಿ ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ರೆಡಿ ಮಾಡ್ಕೊಂಡು ಕಳಿಸ್ತೀವಿ, ಡಿಸ್ಪ್ಯಾಚ್ ಮಾಡ್ತೀವಿ. ಆ ತರ ಮಾಡಂಗಿಲ್ಲ, ಇದನ್ನ ಡೈರೆಕ್ಟ್ ಆಗಿ ಡಿಸ್ಪ್ಯಾಚ್ ಮಾಡಕ್ ಬರಂಗಿಲ್ಲ. ಇನ್ಶೂರ್ಡ್ ಲೆಟರ್ ಬ್ಯಾಗ್ ಇತ್ತು ಅಂತಂದ್ರೆ ಅದನ್ನ ಯಾವಾಗ್ಲೂ ಏನ್ ಮಾಡ್ತೀವಿ, ರಿಜಿಸ್ಟರ್ಡ್ ಬ್ಯಾಗ್ ಜೊತೆನೆ ನಾವು ಡಿಸ್ಪ್ಯಾಚ್ ಮಾಡ್ತೀವಿ. ನೆಕ್ಸ್ಟ್ ಪಾರ್ಸಲ್ ಬ್ಯಾಗ್. A parcel bag contains ordinary registered parcels, VP parcels and insured parcels. ಈ ಪಾರ್ಸಲ್ ಬ್ಯಾಗ್ ಅಲ್ಲಿ ಏನೇನ್ ಜೊತೆ ಮಾಡಿರ್ತೀವಿ ನಾವು ಅಂತಂದ್ರೆ ಆರ್ಡಿನರಿ ರಿಜಿಸ್ಟರ್ಡ್ ಪಾರ್ಸಲ್ಸ್, VP ಪಾರ್ಸಲ್ಸ್, ಇನ್ಶೂರ್ಡ್ ಬ್ಯಾಗ್ಗಳನ್ನು ಕೂಡ ಇರ್ತವೆ. ಇಲ್ಲಿ ನೋಡ್ರಿ, ಇನ್ಶೂರ್ಡ್ VP ಪಾರ್ಸಲ್ಸ್ ಅಂತ ಹೇಳಿದರೆ, ರಿಜಿಸ್ಟರ್ಡ್ ಪಾರ್ಸಲ್ಸ್ ಅಂತ ಹೇಳಿದರೆ, ಬಟ್ ಇನ್ಶೂರ್ಡ್ ಬ್ಯಾಗ್ಸ್ ಅಂತ ಹೇಳಿದರೆ. ಇನ್ಶೂರ್ಡ್ ಪಾರ್ಸಲ್ಸ್ ನ ಡೈರೆಕ್ಟ್ ಪಾರ್ಸಲ್ಸ್ ಬ್ಯಾಗ್ ಅಲ್ಲಿ ಹಾಕಂಗಿಲ್ಲ. ಇನ್ಶೂರ್ಡ್ ಬ್ಯಾಗ್ಗಳನ್ನ ಸಪರೇಟ್ ಆಗಿ ಮಾಡಿ ಅದನ್ನ ನಾವು ಇನ್ಶೂರ್ಡ್ ಬ್ಯಾಗ್ಗಳನ್ನ ಮಾಡ್ತೀವಲ್ಲ, ಆ ಬ್ಯಾಗ್ಗಳನ್ನ ಪಾರ್ಸಲ್ ಬ್ಯಾಗ್ ಅಲ್ಲಿ ಕಳಿಸಬಹುದು. ಇದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಪಾರ್ಸಲ್ ಅಂತ ಇದೆ, ಇಲ್ಲಿ ಮಾತ್ರ ಬ್ಯಾಗ್ ಅಂತ ಇದೆ. ಅಂದ್ರೆ ಇನ್ಶೂರ್ಡ್ ಆರ್ಟಿಕಲ್ಸ್ ನ ಸಪರೇಟ್ ಬ್ಯಾಗ್ ಮಾಡಿ ಅದನ್ನ ಪಾರ್ಸಲ್ ಬ್ಯಾಗ್ ಒಳಗಡೆ ಕಳಿಸಬಹುದು. ಓಕೆ, it also contains a parcel list in which all the registered articles of the parcel mail are entered in detail. ಅಂದ್ರೆ ಪಾರ್ಸಲ್ ಲಿಸ್ಟ್, ಈ ಪಾರ್ಸಲ್ ಬ್ಯಾಗ್ ಅಲ್ಲಿ ಮತ್ತೇನಿರ್ಬೇಕು ಅಂತಂದ್ರೆ, ಈ ಪಾರ್ಸಲ್ ಲಿಸ್ಟ್ ಅಲ್ಲಿ ಪಾರ್ಸಲ್ ಬ್ಯಾಗ್ ಅಲ್ಲಿ ಪಾರ್ಸಲ್ಸ್, ಆರ್ಡಿನರಿ ರಿಜಿಸ್ಟರ್ಡ್ ಪಾರ್ಸಲ್ಸ್, VP ಪಾರ್ಸಲ್ಸ್ ಅಥವಾ ಇನ್ಶೂರ್ಡ್ ಬ್ಯಾಗ್ಸ್ ಇರ್ತಾವಲ್ಲ, ಅದ್ರ ಜೊತೆಗೆ ಪಾರ್ಸಲ್ ಲಿಸ್ಟ್ ಇರಬೇಕು. ಅದ್ರೊಳಗಡೆ ಏನೇನ್ ಇರಬೇಕು ಅಂದ್ರೆ, ನಾವೇನೇನ್ ಅದ್ರಲ್ಲಿ ಕಳಿಸ್ತಾ ಇದೀವಲ್ಲ ಅದ್ರದ್ದೆಲ್ಲರದ್ದು ಡೀಟೇಲ್ಸ್ ಆ ಪಾರ್ಸಲ್ ಲಿಸ್ಟ್ ಅಲ್ಲಿ ಇರಬೇಕು. ಪಾರ್ಸಲ್ ಬ್ಯಾಗ್ಸ್ ಆರ್ ನಾಟ್ ಡ್ಯೂ ಬ್ಯಾಗ್ಸ್ ಅಂಡ್ ವೆನ್ ಡಿಸ್ಪ್ಯಾಚ್ಡ್ ದೇ ಆರ್ ಟ್ರೀಟೆಡ್ ಆಸ್ ಅನ್ಯೂಸುವಲ್ ಬ್ಯಾಗ್ಸ್. ಅಂದ್ರೆ ಪಾರ್ಸಲ್ ಬ್ಯಾಗ್ಗಳು ನಮ್ಗೆ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಹೋಗ್ತಕ್ಕಂತ ಬ್ಯಾಗ್ಗಳು ಅಲ್ಲ. ಅದನ್ನ ನಾವು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಹೋಗ್ತಕ್ಕಂತ ಬ್ಯಾಗ್ ಅಲ್ಲ. ಪಾರ್ಸಲ್ ಬ್ಯಾಗ್ಸ್ ಅನ್ನ ನಾವು ಯಾವಾಗ ಬೇಕೋ ಅವಾಗ ಕಳಿಸಬಹುದು. ಯಾವಾಗ ನಮ್ಮ ಹತ್ರ ಪಾರ್ಸಲ್ಸ್ ಬುಕ್ ಆಗಿರ್ತವೆ ಆ ಟೈಮಲ್ಲಿ ಮಾತ್ರ ನಾವು ಕಳಿಸಬಹುದು. ಇನ್ ಕೇಸ್ ರಿಜಿಸ್ಟರ್ಡ್ ನಮ್ಮ ಹತ್ರ ಬುಕ್ ಆಗಿಲ್ಲ ಅಂದ್ರೆ ನಿಲ್ RB ರಿಜಿಸ್ಟರ್ಡ್ ಬ್ಯಾಗ್ ಅನ್ನ ನಾವು ಬಿಡಬೇಕಾಗತ್ತೆ. ಬಟ್ ಪಾರ್ಸಲ್ ಬ್ಯಾಗ್ ಆತರ ಅಲ್ಲ. ಇದ್ದಿಲ್ಲ ಅಂತಂದ್ರೆ ನಾವೇನು ಅದನ್ನ ಸಪರೇಟ್ ಆಗಿ ಬಿಡಬೇಕಾಗಿಲ್ಲ. ನಾಟ್ ಡ್ಯೂ ಬ್ಯಾಗ್ಸ್ ಇದು ಅಂದ್ರೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಇದು ಹೋಗೋದ್ ಬೇಕಾಗಿಲ್ಲ. ವೆನ್ ಡಿಸ್ಪ್ಯಾಚ್ಡ್ ದೇ ಆರ್ ಟ್ರೀಟೆಡ್ ಆಸ್ ಅನ್ಯೂಸುವಲ್ ಮೇಲ್ಸ್. ಅದನ್ನ ಯಾವಾಗ ನಾವು ಡಿಸ್ಪ್ಯಾಚ್ ಮಾಡಿರ್ತೀವಿ ಅದನ್ನ ಅನ್ಯೂಸುವಲ್ ಅಂತಂದ್ರೆ ಯಾವಾಗ್ಲೂ ಬರ್ತಕ್ಕಂಥದ್ದಲ್ಲ, ರೆಗ್ಯುಲರ್ ಆಗಿ ಬರುವಂತದ್ದಲ್ಲ, ಯಾವಾಗಾದ್ರೂ ಬರ್ತಾ ಇದೆ ಅಂತಂದು. ಈಗ ಸ್ಪೆಷಲ್ ಟ್ರೈನ್ಸ್ ಆತರ ಏನ್ ಮಾಡಿರ್ತೀವಲ್ಲ ಅವು ರೆಗ್ಯುಲರ್ ಆಗಿ ಅಡ್ಡಾಡ್ತಿರಂಗಿಲ್ಲ. ಸೊ ಅದೇ ತರ ಪಾರ್ಸಲ್ಗಳು ಯಾವಾಗ ನಮ್ಮ ಹತ್ರ ಬಂದಿರುತ್ತೆ ಅದನ್ನ ನಾವು ಸಪರೇಟ್ ಆಗಿ ಅನ್ಯೂಸುವಲ್ ಮೇಲ್ಸ್ ಅಂತಂದೇಳಿ ಟ್ರೀಟ್ ಮಾಡಿ ಅದನ್ನ ಕಳಿಸ್ತೀವಿ. ಇದಾದ ನಂತರ ಇನ್ಶೂರ್ಡ್ ಬ್ಯಾಗ್. An insured bag is intended to give cover to insured parcels including insured VP parcels. ಅಂದ್ರೆ ಇನ್ಶೂರ್ಡ್ ಬ್ಯಾಗ್ ಇಂದು ಉದ್ದೇಶ ಏನು ಅಂತಂದ್ರೆ ಕವರ್ ಟು ಇನ್ಶೂರ್ಡ್ ಪಾರ್ಸಲ್ಸ್. ಇನ್ಶೂರ್ಡ್ ಪಾರ್ಸಲ್ ಯಾಕೆ ನಾವು ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ತೀವಿ ಹೇಳಿ? ಇನ್ಶೂರ್ಡ್ ಪಾರ್ಟಿಕಲ್ ಸಪೋಸ್ ಇನ್ಶೂರ್ಡ್ ಪಾರ್ಸಲ್ಸ್ ಏನಾದ್ರು ಡ್ಯಾಮೇಜ್ ಆಯ್ತು, ಲಾಸ್ಟ್ ಆಯ್ತು, ಥೆಫ್ಟ್ ಆಯ್ತು ಅಂತಂದ್ರೆ ಅವ್ರು ಅದಕ್ಕೆ ಏನ್ ಅಮೌಂಟ್ ಇನ್ಶೂರೆನ್ಸ್ ಮಾಡಿರ್ತಾರ ಆ ಇನ್ಶೂರೆನ್ಸ್ ಅನ್ನ ನಮ್ಮ ಡಿಪಾರ್ಟ್ಮೆಂಟ್ ಯಾರು ಬುಕ್ ಮಾಡಿರ್ತಾರ ಅವರಿಗೆ ಅದು ಬೇರೆ ಕಂಡೀಷನ್ಸ್ ಬಿಟ್ಟು ಅಷ್ಟು ಅಮೌಂಟ್ ಅಂತೂ ಅವ್ರಿಗೆ ಕೊಡ್ಲೇಬೇಕಾಗಿರುತ್ತೆ. ಸೊ ಅದನ್ನ ನಮ್ಮ ಡಿಪಾರ್ಟ್ಮೆಂಟಿನ ರೆವಿನ್ಯೂ ವೇಸ್ಟ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದಕ್ಕೋಸ್ಕರ ನಾವು ಸ್ಪೆಷಲ್ ಕೇರ್ ತಗೋತೀವಿ. ಆ ಸ್ಪೆಷಲ್ ಕೇರ್ ತಗೊಳಕೋಸ್ಕರ ಅವಕ್ಕೆ ಒಂದು ಕವರೇಜ್ ಇರ್ಲಿ ಅನ್ನೋದಕ್ಕೋಸ್ಕರ ಇನ್ಶೂರ್ಡ್ ಪಾರ್ಸಲ್ಗಳಿಗೆ ಸ್ಪೆಷಲ್ ಕವರೇಜ್ ಇರ್ಲಿ ಅಂತಂದು ಇನ್ಶೂರ್ಡ್ ಬ್ಯಾಗ್ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಅದರಲ್ಲಿ ಯಾವ್ಯಾವ ಇರ್ತವೆ? ಇನ್ಕ್ಲೂಡಿಂಗ್ ಇನ್ಶೂರ್ಡ್ VP ಪಾರ್ಸಲ್ಸ್. ಇನ್ಶೂರ್ಡ್ ಆಗಿರ್ತಕ್ಕಂಥ VP ಪಾರ್ಸಲ್ ಕೂಡ ಅದರಲ್ಲಿ ಒಳಗೊಂಡಿರುತ್ತೆ ಅಂತ ಅರ್ಥ. ಇನ್ಶೂರ್ಡ್ ಬ್ಯಾಗ್ಸ್ ಈಸ್ ನೈದರ್ ಡ್ಯೂ ನಾರ್ ಅನ್ಯೂಸುವಲ್ ಬ್ಯಾಗ್ಸ್. ಅಂದ್ರೆ ಇವು ಅಚಾನಕ್ಕಾಗಿ ಬರ್ತಕ್ಕಂಥ ಬ್ಯಾಗ್ಗಳು ಅಲ್ಲ, ಡ್ಯೂ ಬ್ಯಾಗ್ಗಳು ಅಲ್ಲ. ಅಂದ್ರೆ ಇವುಗಳನ್ನ ನಾವು ಸಪರೇಟ್ ಆಗಿ ನಾವು ಡೈರೆಕ್ಟ್ ಆಗಿ ಕಳ್ಸಂಗಿಲ್ಲ. ಇವುಗಳನ್ನ ಪಾರ್ಸಲ್ ಬ್ಯಾಗ್ ಅಲ್ಲಿ ಹಾಕಿ ಕಳ್ಸೋದ್ರಿಂದ ಇವು ಅನ್ಯೂಸುವಲ್ ಬ್ಯಾಗ್ಸ್ ಆಗಲ್ಲ. ಆಮೇಲೆ ಡ್ಯೂ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ನಾವು ಇನ್ಶೂರ್ಡ್ ಬ್ಯಾಗ್ಗಳನ್ನ ಕಳಿಸ್ಬೇಕು ಅನ್ನೋಂತ ಕಂಡೀಷನ್ ಕೂಡ ಇಲ್ಲ. ದೇ ಕಂಟೈನ್ ಎನಿ ಲಿಸ್ಟ್ ಆಫ್ ದೇರ್ ಕಂಟೆಂಟ್ಸ್. ಅಂದ್ರೆ ಅವುಗಳು ಏನಿರ್ತವೆ ಅದರಲ್ಲಿ ಅವ್ರದ್ದು ಏನ್ ಕಂಟೆಂಟ್ಸ್ ಇರುತ್ತೆ, ಕಂಟೈನ್ ಎನಿ ಲಿಸ್ಟ್ ಆಫ್ ದೇರ್ ಕಂಟೆಂಟ್ಸ್. ಅವು ಅದ್ರೊಳಗಡೆ ಏನೇನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಕಂಟೆಂಟ್ಸ್ ಲಿಸ್ಟ್ ಇರಬಹುದು. ಅಂಡ್ ಇನ್ಶೂರ್ಡ್ ಬ್ಯಾಗ್ ಇಸ್ ನೆವರ್ ಡಿಸ್ಪ್ಯಾಚ್ಡ್ ಲೂಸ್. ಹೇಳಿದ್ನಲ್ಲ ಅವಾಗ್ಲೇ, ಇನ್ಶೂರ್ಡ್ ಬ್ಯಾಗ್ಗಳನ್ನ
ಲೂಸ್ ಆಗಿ ಯಾವತ್ತಿಗೂ ನಾವು ಡಿಸ್ಪ್ಯಾಚ್ ಮಾಡಂಗಿಲ್ಲ. ಅಂದ್ರೆ ಸಪರೇಟ್ ಆಗಿ ಇನ್ಶೂರ್ಡ್ ಬ್ಯಾಗ್ಗಳನ್ನ ಮಾಡಿ ಇನ್ಶೂರ್ಡ್ ಬ್ಯಾಗ್ ಅನ್ನು ನಾವು ಕೂಡ ನಮ್ಮ ಮೇಲ್ ಬ್ಯಾಗ್ ಒಳಗಡೆ ಹಾಕಿ ಕಳ್ಸಂಗಿಲ್ಲ. ಅದನ್ನ ಯಾವಾಗಿದ್ರು ಒಂದು ಬೇರೆ ಪಾರ್ಸಲ್ ಬ್ಯಾಗ್ ಒಳಗಡೆ ಹಾಕಿ ಕಳಿಸ್ಬೇಕು. ಇಫ್ ಇಟ್ ಈಸ್ ಆಲ್ವೇಸ್ ಎನ್ಕ್ಲೋಸ್ಡ್ ಇನ್ ಎ ಪಾರ್ಸಲ್ ಬ್ಯಾಗ್ ಇಫ್ ಪ್ರಿಪೇರ್ಡ್ ಆರ್ ಮೇಲ್ ಬ್ಯಾಗ್. ಅಂದ್ರೆ ಇದನ್ನ ನಾವು ಸಪರೇಟ್ ಆಗಿ ಇದು ಮಾಡಿ ಕಳ್ಸಂಗಿಲ್ಲ. ಅದನ್ನ ಒಂದು ಪಾರ್ಸಲ್ ಬ್ಯಾಗ್ ಅನ್ನ ಪ್ರಿಪೇರ್ ಮಾಡಿ ಅದನ್ನ ಮೇಲ್ ಬ್ಯಾಗ್ ಒಳಗಡೆ ಹಾಕಿ ಕಳಿಸ್ಬೇಕು. ಅದನ್ನ ಲೂಸ್ ಆಗಿ ಯಾವತ್ತೂ ಕಳ್ಸಂಗಿಲ್ಲ. However, in large parcel sorting offices, when insured parcel bags are closed separately, double canvas bag should be used for the purpose of ensuring security. ಇದು ಅಲ್ಲದೆ ಸಪೋಸ್ ನಾವು ಕೆಲವೊಂದು ಕಡೆ ಲಾರ್ಜ್ ಪಾರ್ಸಲ್ ಸಾರ್ಟಿಂಗ್ ಆಫೀಸಸ್, ಪಾರ್ಸಲ್ಗಳನ್ನ ತುಂಬಾ ಪಾರ್ಸಲ್ಗಳನ್ನ ಸಾರ್ಟ್ ಮಾಡಿ ಆಗ್ತಕ್ಕಂಥ ಆಫೀಸ್ಗಳು ಇರ್ತಾವ, ಅವುಗಳಲ್ಲಿ ಸಪರೇಟ್ ಆಗಿ ಪಾರ್ಸಲ್ಗಳನ್ನ ಇದು ಮಾಡೋಕ್ಕಾಗಲ್ಲ. ಅಂತ ಟೈಮಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ಶೂರ್ಡ್ ಪಾರ್ಸಲ್ ಬ್ಯಾಗ್ಸ್ ಆರ್ ಕ್ಲೋಸ್ಡ್ ಸೆಪರೇಟ್ಲಿ, ಡಬಲ್ ಕ್ಯಾನ್ವಾಸ್ ಬ್ಯಾಗ್ ಶುಡ್ ಬಿ ಯೂಸ್ಡ್ ಫಾರ್ ದ ಪರ್ಪಸ್ ಆಫ್ ಎನ್ಶೂರಿಂಗ್ ಸೆಕ್ಯೂರಿಟಿ. ಡಬಲ್ ಕ್ಯಾನ್ವಾಸ್ ಅಂತಂದ್ರೆ ಅವುಗಳನ್ನ ಎರಡು, ಕ್ಯಾನ್ವಾಸ್ ಅಂತಂದ್ರೆ ಏನು, ಏನಂತಾರೆ ಕ್ಯಾನ್ವಾಸ್ ಅಂದ್ರೆ ಅದಲ್ಲ, ಸ್ವಲ್ಪ ದಪ್ಪನೆ ಬಟ್ಟೆ ಇರುತ್ತಲ್ಲ, ಕ್ಯಾನ್ವಾಸ್ ಬಟ್ಟೆ ಅಥವಾ ಕ್ಯಾನ್ವಾಸ್ ಬ್ಯಾಗ್ ಅಂತ, ಆ ತರದ್ ಕ್ಯಾನ್ವಾಸಿಂಗ್ ಅಂದ್ರೆ ಪ್ರಚಾರ ಅಲ್ಲ ಇದು, ಅದು ಎಲೆಕ್ಷನ್ ದಲ್ಲಿ ಪ್ರಚಾರ ಅದು ಬೇರೆ. ಇದು ಕ್ಯಾನ್ವಾಸ್ ಅನ್ನೋದು ಒಂದು ಮಟೀರಿಯಲ್. ಆ ಕ್ಯಾನ್ವಾಸ್ ಮಟೀರಿಯಲ್, ಡಬಲ್ ಕ್ಯಾನ್ವಾಸ್ ಬ್ಯಾಗ್ಸ್ ಅಂದ್ರೆ ಅದು ಕ್ಯಾನ್ವಾಸ್ ಅನ್ನೋದು ಒಂದು ಮಟೀರಿಯಲ್. ಆ ಡಬಲ್ ಕ್ಯಾನ್ವಾಸ್ ಬ್ಯಾಗ್ ಅಲ್ಲಿ ಎಂತ ಬ್ಯಾಗ್ ಮೇಡಮ್? ಕಾಟನ್ ಟೈಪ್ ಇರುತ್ತೆ, ಬಟ್ ಅದು ಡಬಲ್, ಇದು ಒಂಥರ ಹೆಂಗೆ ಅಂತಂದ್ರೆ ಹೈ ಸೆಕ್ಯೂರಿಟಿ, ಸ್ವಲ್ಪ ದಪ್ಪ ಇರುತ್ತೆ, ಅಂದ್ರೆ ಬೇಗ ಅರಿಯೋಲ್ಲ, ಆಮೇಲೆ ಇದು ಆಗಲ್ಲ, ಆ ತರ ಇರುತ್ತೆ, ಸ್ವಲ್ಪ ಸ್ಟಿಫ್ ಆಗಿರುತ್ತೆ ನೋಡಿ, ಆ ತರದ್ ಬಟ್ಟೆ ಇರುತ್ತೆ. ಅಂತ ಬ್ಯಾಗ್ ಇಂದ ಮಾಡ್ಬೇಕು, ಡಬಲ್ ಕ್ಯಾನ್ವಾಸ್ ಬ್ಯಾಗ್ಗಳನ್ನ ಯೂಸ್ ಮಾಡ್ಬಿಟ್ಟು ಮಾಡಬಹುದು. ಮೋಸ್ಟ್ಲಿ ಅದೇ ತರ ಇರ್ಬೇಕು ಮೇಡಮ್. ಅದು ಈಗ ಎಲ್ಲಿ ಅಂತಂದ್ರೆ ನಮ್ದು ಕಾಲರ್ ಹತ್ರ ಅಲ್ಲಿ ಇರುತ್ತಲ್ಲ, ಕ್ಯಾನ್ವಾಸ್ ಹಾಕಿ ಯೂಸ್ ಮಾಡಿರ್ತಾರೆ, ಕ್ಯಾನ್ವಾಸ್ ಬಟ್ಟೆ ಯೂಸ್ ಮಾಡಿ ಏನೋ ಮಾಡಿರ್ತಾರೆ ನೋಡಿ, ಸ್ವಲ್ಪ ರಫ್ ಆಗಿರುತ್ತೆ, ಸ್ವಲ್ಪ ದಪ್ಪನೂ ಇರುತ್ತಲ್ಲ, ಆ ಟೈಪ್ ಅನ್ಕೋತೀನಿ. ಹಾ ಹಾ ಆ ತರ ಅಂತ ಬ್ಯಾಗ್ ಅಲ್ಲಿ ಕಳ್ಸೋದು ಏನಕ್ಕೆ ಅಂತಂದ್ರೆ ಸೆಕ್ಯೂರಿಟಿ ಪರ್ಪಸ್. ಆಮೇಲೆ ಅದು ಬ್ಯಾಗ್ ಜಲ್ದಿ ಕಟ್ ಆಗಲ್ಲ, ಆಮೇಲೆ ಜಲ್ದಿ ಇದು ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಅಂತದ್ರಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. Registered packet bag. A registered packet bag contains heavy registered packets and a registered list. ಅಂದ್ರೆ ಪ್ಯಾಕೆಟ್ ಬ್ಯಾಗ್ಗಳನ್ನ ನಾವು ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಏನ್ ಕರಿತೀವಲ್ಲ, ಆ ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಗಳು ಹೆವಿ ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಏನಾದ್ರು ಇದ್ವು ಅಂತಂದ್ರೆ ಅವುಗಳನ್ನ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಅಲ್ಲಿ ಹಾಕ್ತಿವಿ. ಅದ್ರ ಜೊತೆಗೆ ಒಂದು ರಿಜಿಸ್ಟರ್ಡ್ ಲಿಸ್ಟ್ ಕೂಡ ಇಟ್ಟಿರ್ತೀವಿ. ರಿಜಿಸ್ಟರ್ಡ್ ಬ್ಯಾಗ್ಸ್ ಆಲ್ಸೋ ಪ್ರಿಸ್ಕ್ರೈಬ್ಡ್ ವೆನ್ ಜಸ್ಟಿಫೈಡ್. ಅಂದ್ರೆ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ಗಳನ್ನ ಯಾವಾಗ ಅದು ಜಸ್ಟಿಫೈ ಆಗುತ್ತೋ, ಓಕೆ ಇದನ್ನ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಅನ್ನ ಸಪರೇಟ್ ಆಗಿ ಮಾಡಬೇಕು ಅಂತಂದು ಅನ್ಸುತ್ತೋ ಅವಾಗ ಮಾತ್ರ ಮಾಡಬಹುದು. ಇಲ್ಲ ಅಂತಂದ್ರೆ ಅದನ್ನ ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ನಾವು ಯಾವ್ದ್ರಲ್ಲಿ ಕಳಿಸ್ತೀವಿ, ರಿಜಿಸ್ಟರ್ಡ್ ಬ್ಯಾಗ್ ಇರುತ್ತಲ್ಲ, ರಿಜಿಸ್ಟರ್ಡ್ ಬ್ಯಾಗ್ ಒಳಗನೆ ಇವು ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಕೂಡ ಹಾಕಿ ಕಳಿಸ್ತಾ ಇರ್ತೀವಿ, ಸಪರೇಟ್ ಆಗಿ ಮಾಡಂಗಿಲ್ಲ. ಅದು ಯಾವಾಗಾದ್ರೂ ಹೌದು ಹೆವಿ ಇದಾವೆ ಇವು ರಿಜಿಸ್ಟರ್ಡ್ ಪ್ಯಾಕೆಟ್ಸ್ ಅಂತಂದು ನಮಗ್ ಜಸ್ಟಿಫೈ ಆದಾಗ ಮಾತ್ರ ಈ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ ಅನ್ನ ನಾವು ಮಾಡ್ತೀವಿ, ಇಲ್ಲ ಅಂತಂದ್ರೆ ನಾವು ಮಾಡಂಗಿಲ್ಲ. In a mail list, they are entered in the column of mail bags which remarks RP against each entry. ಅಂದ್ರೆ ಮೇಲ್ ಲಿಸ್ಟ್ ನಾವೇನ್ ಪ್ರಿಪೇರ್ ಮಾಡಿರ್ತೀವಲ್ಲ, ಆ ಮೇಲ್ ಲಿಸ್ಟ್ ಅಲ್ಲಿ ಅವುಗಳನ್ನ ಒಂದು ಕಾಲಮ್ ಆಫ್ ಮೇಲ್ ಬ್ಯಾಗ್ಸ್ ಕಾಲಮ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದು ರಿಮಾರ್ಕ್ ಹಾಕ್ಬೇಕು. RP ಅಂತಂದ್ರೆ ರಿಜಿಸ್ಟರ್ಡ್ ಪ್ಯಾಕೆಟ್ ಬ್ಯಾಗ್ಸ್ ಅಂತ ರಿಮಾರ್ಕ್ ಹಾಕಿ ಅಗೇನ್ಸ್ಟ್ ಈಚ್ ಎಂಟ್ರಿ, ಅದ್ರಲ್ಲಿ ಏನಿರ್ತವೆ ಅದ್ರೊಳಗಡೆ ಈಚ್ ಎಂಟ್ರಿ ಒಳಗಡೆ RP ಅಂತಂದು ನಾವು ಮಾಡ್ಬೇಕಾಗುತ್ತೆ. ಇಟ್ ಮೇ ಬಿ ಬೋತ್ ಡ್ಯೂ ಅಂಡ್ ಅನ್ಯೂಸುವಲ್. ಅಂದ್ರೆ ಇದು ಡ್ಯೂನು ಆಗ್ಬೋದು, ಅನ್ಯೂಸುವಲ್ ಅಂದ್ರೆ ನಾವು ಡೈಲಿ ಬೇಸಿಸ್ ಮೇಲೂ ಕಳಿಸ್ಬೋದು, ಇಲ್ಲ ಅಂತಂದ್ರೆ ಅನ್ಯೂಸುವಲ್ ಆಗಿನೂ ನೋಡ್ಕೋಬಹುದು. ಯಾವ ತರ ಆದ್ರೂ ನಾವು ಇದನ್ನ ಎಕ್ಸೆಪ್ಟ್ ಮಾಡ್ಕೋಬಹುದು ಅಂತ ಅರ್ಥ. ಇನ್ನ ಒಂದು ಪ್ಯಾಕೆಟ್ ಬ್ಯಾಗ್ ಅಂತ ಕರಿತೀವಿ. ಎಂಟಿ ಬ್ಯಾಗ್ಸ್ ರಿಟರ್ನ್ ಟು UBO DBO. UBO ಅಂತಂದ್ರೆ
ಯೂನಿಟ್ ಬ್ಯಾಗ್ ಆಫೀಸು, ಡಿಸ್ಟ್ರಿಕ್ಟ್ ಬ್ಯಾಗ್ ಆಫೀಸು, ಸರ್ಕಲ್ ಬ್ಯಾಗ್ ಆಫೀಸು ಅಂಡ್ ಪೋಸ್ಟ್ ಆಫೀಸ್ ಆರ್ ಟ್ರೀಟೆಡ್ ಆಸ್ ಪ್ಯಾಕೆಟ್ ಬ್ಯಾಗ್ಸ್. ಎಂಟಿ ಬ್ಯಾಗ್ಸ್ ರಿಟರ್ನ್ ಟು ಪ್ಯಾಕೆಟ್ ಬ್ಯಾಗ್ ಅಂತ ಯಾವ್ದು ಕರಿತೀವಿ ಅಂದ್ರೆ ಕೆಲವೊಂದಿಷ್ಟು ಎಂಟಿ ಬ್ಯಾಗ್ಸ್ ಇರ್ತವೆ. ಆ ಎಂಟಿ ಬ್ಯಾಗ್ಸ್ ಗಳನ್ನ ರಿಟರ್ನ್ ಮಾಡೋದು, ಕೆಲವೊಂದು ಇವಕ್ಕೆಲ್ಲ ರಿಟರ್ನ್ ಮಾಡ್ತಾ ಇರ್ತೀವಿ, ಯು ಬಿ ಒಗೆ, ಡಿ ಬಿ ಒಗೆ, ಆಮೇಲೆ ಕೆಲವೊಂದು ಪೋಸ್ಟ್ ಆಫೀಸ್ಗಳಿಗೆ ಕೂಡ ಇವನ್ ಕಳಿಸ್ತಾ ಇರ್ತೀವಲ್ಲ, ಆ ಬ್ಯಾಗ್ಗಳನ್ನ ನಾವ್ ಏನಂತ ಕರಿತೀವಿ, ಎಂಟಿ ಬ್ಯಾಗ್ಸ್ ಕಂಟೇನ್ ಆಗಿರ್ತಕ್ಕಂಥದನ್ನ ಪ್ಯಾಕೆಟ್ ಬ್ಯಾಗ್ ಅಂತ ಕರಿತೀವಿ. ಪ್ಯಾಕೆಟ್ ಬ್ಯಾಗ್ಸ್ ಆರ್ ನಾಟ್ ಡ್ಯೂ ಬ್ಯಾಗ್ಸ್ ಅಂಡ್ ವೆನ್ ಡಿಸ್ಪ್ಯಾಚ್ಡ್ ದೇ ಆರ್ ಟ್ರೀಟೆಡ್ ಆಸ್ ಅನ್ಯೂಸುವಲ್ ಮೇಲ್. ಕೆಲವೊಂದ್ಸಲ ಪ್ಯಾಕೆಟ್ ಬ್ಯಾಗ್ಗಳು ಡ್ಯೂ ಬ್ಯಾಗ್ ಅಲ್ಲ, ಅಂದ್ರೆ ರೆಗ್ಯುಲರ್ ಆಗಿ ನಾವು ಕಳಿಸ್ಬೇಕಂತ ಏನಿರಲ್ಲ, ಅವುಗಳನ್ನ ಯಾವಾಗ ಕಳಿಸ್ತೀವಿ ಅದನ್ನು ಕೂಡ ಅನ್ಯೂಸುವಲ್ ಬ್ಯಾಗ್ಸ್ ಅಂತ ತಗೋತೀವಿ. Okay. Next, transit bag. A transit bag is used to enclose several bags sent to the same office or section. A transit bag must contain a mail list. Transit bags are due bags. ಅಂದ್ರೆ ನಿಮಿಷ. A transit bag used to enclose several bags sent in the same office or section, thereby according to protection to them and securing the disposal in transit of only one bag in place of several. A transit bag must contain mail list. Transit bags are ಡ್ಯೂ ಬ್ಯಾಗ್ಸ್. ಅಂದ್ರೆ ಕೆಲವೊಂದು ಕಡೆ ಏನಾಗುತ್ತೆ, ಈಗ ಒಂದು ಆಫೀಸ್ಗೆ ಬಹಳಷ್ಟು ಬ್ಯಾಗ್ಸ್ ಗಳನ್ನ ಕಳಿಸ್ಬೇಕಾಗಿರುತ್ತೆ, ಅಥವಾ ಬೇರೆ ಬೇರೆ ಅಲ್ಲಿಂದ ಬೇರೆ ಬೇರೆ ಆಫೀಸ್ಗಳಿಗೆ ನಾವು ಕಳಿಸ್ಬೇಕಾಗಿರುತ್ತಲ್ಲ, ಅಂತಲ್ಲಿ ಏನ್ ಮಾಡ್ತೀವಿ, ಬಹಳ ಬ್ಯಾಗ್ಗಳನ್ನ ಕಳಿಸುವಂತ ಒಂದು ತೊಂದರೆ ಆಗ್ಬಾರ್ದು ಅಂತಂದು ನಾವೇನ್ ಮಾಡ್ತೀವಿ, ಬಹಳಷ್ಟು ಬ್ಯಾಗ್ಗಳನ್ನ ಇದು ಮಾಡಿ ಒಂದು ಬ್ಯಾಗ್ ಅಲ್ಲಿ ಕ್ಲೋಸ್ ಮಾಡಿ ಅವುಗಳನ್ನ ಸೇಮ್ ಆಫೀಸ್ ಅಥವಾ ಒಂದು ಸೆಕ್ಷನ್ ಗೆ ಕಳಿಸ್ತೀವಿ. ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ, ಆ ಒಂದು ಬ್ಯಾಗ್ ಅನ್ನ ಓಪನ್ ಮಾಡ್ಕೊಂಡು ಉಳಿಕಿದಂತ ಅವ್ರ ಮುಂದೆ ಏನ್ ಫಾರ್ವರ್ಡ್ ಮಾಡ್ದಾಗಿರುತ್ತೆ ಫಾರ್ವರ್ಡ್ ಮಾಡ್ತಾರೆ. ಅವ್ರ ಆಫೀಸ್ ಸಂಬಂಧಪಟ್ಟದಿತ್ತಂದ್ರೆ ಅವ್ರು ಇಟ್ಕೋತಾರೆ. ಈಗ ನಾವು ಟ್ರಾನ್ಸಿಟ್ ಇನ್ ದ ಸೆನ್ಸ್ ಎಲ್ಲರಿಗೂ ಗೊತ್ತಲ್ಲ, ಟ್ರಾನ್ಸಿಟ್ ಅಂದ್ರೆ ಏನು ಅಂತಂದ್ರೆ ನಾವು ನಡುವೆ ಟ್ರಾನ್ಸಿಟ್ ಅಲ್ಲಿ ಇಟ್ಕೊಂಡು ಕೂತ್ಕೋತೀವಿ ಅಂತ ಹೇಳ್ತೀವಲ್ಲ ಅದನ್ನ. ಸೊ ಅದು ಮುಂದೆ ಹೋಗ್ತಕ್ಕಂಥದ್ದು, ಅಥವಾ ಇವನ್ನ ಸೆವೆರಲ್ ಬ್ಯಾಗ್ಸ್ ಇರ್ತಾವಲ್ಲ, ಆ ಕೆಲವೊಂದಿಷ್ಟು ಎಲ್ಲಾ ಬ್ಯಾಗ್ಗಳನ್ನ ಕೂಡಿಸ್ಕೊಂಡು ಒಂದ್ ಬ್ಯಾಗ್ ಮಾಡಿ ಒಂದು ಸೆಕ್ಷನ್ ಪರ್ಟಿಕ್ಯುಲರ್ ಸೇಮ್ ಸೆಕ್ಷನ್ ಅಥವಾ ಪೋಸ್ಟ್ ಆಫೀಸ್ಗೆ ನಾವು ಕಳಿಸ್ತೀವಲ್ಲ, ಆ ಬ್ಯಾಗ್ ಅನ್ನ ಟ್ರಾನ್ಸಿಟ್ ಬ್ಯಾಗ್ ಅಂತ ಕರಿತೀವಿ. ಎ ಟ್ರಾನ್ಸಿಟ್ ಬ್ಯಾಗ್ ಮಸ್ಟ್ ಕಂಟೇನ್ ಮೇಲ್ ಲಿಸ್ಟ್. ಆ ಟ್ರಾನ್ಸಿಟ್ ಬ್ಯಾಗ್ ಅಲ್ಲಿ ಏನೇನ್ ಇರಬೇಕು ಅಂದ್ರೆ ಮೇಲ್ ಲಿಸ್ಟ್ ಇರಬೇಕು, ಯಾವ ಯಾವ ತರದ್ದು ಮೇಲ್ಸ್ ಅದರಲ್ಲಿ ಇದೆ ಅನ್ನೋದು ಅದನ್ನ ಕಳಿಸ್ಬೇಕು. ಆಮೇಲೆ ಯಾವ ಆಫೀಸ್ಗೆ ಟ್ರಾನ್ಸಿಟ್ ಫೆಸಿಲಿಟಿ ಇರುತ್ತೋ ಆ ಆಫೀಸ್ಗೆ ಇದು ಎವ್ರಿ ಡೇ ಕಂಪಲ್ಸರಿ ಆಗಿ ಹೋಗ್ಬೇಕು. ಸೊ ಇದನ್ನ ಡ್ಯೂ ಬ್ಯಾಗ್ಸ್ ಅಂತ ಕರಿತೀವಿ. ಓಕೆ. ಇದ್ರ ಜೊತೆಗೆ ನೆಕ್ಸ್ಟ್ ಅಕೌಂಟ್ ಬ್ಯಾಗ್. an account bag is used to between a sub office and its head office to enclose cash bags and articles, documents, etc. an account bag is used between a sub office and its head office. ಅಂದ್ರೆ ಅಕೌಂಟ್ ಬ್ಯಾಗ್ ಅನ್ನ ಯಾವ ಯಾವ ಆಫೀಸ್ ಇಂದ ನಾವು ತಗೋತೀವಿ ಅಂದ್ರೆ ಸಬ್ ಆಫೀಸ್ ಇಂದ ಹೆಡ್ ಆಫೀಸ್ಗೆ, ಹೆಡ್ ಆಫೀಸ್ ಇಂದ ಸಬ್ ಆಫೀಸ್ಗೆ ಅದೇನ್ ಬರುತ್ತಲ್ಲ ಅದನ್ನ ಅಕೌಂಟ್ ಬ್ಯಾಗ್ ಅಂತ ಕರಿತೀವಿ. ಟು ಎನ್ಕ್ಲೋಸ್ ಕ್ಯಾಶ್ ಬ್ಯಾಗ್ಸ್, ಆರ್ಟಿಕಲ್ಸ್, ಡಾಕ್ಯುಮೆಂಟ್ಸ್ ಎಟ್ಸೆಟ್ರಾ. ಯಾವ್ದಾದ್ರು ಏನಾದ್ರೂ ಡಾಕ್ಯುಮೆಂಟ್ಸ್ ಇರ್ಬೋದು, ಇಲ್ಲ ಆರ್ಟಿಕಲ್ಸ್, ಇಲ್ಲಾಂದ್ರೆ ಕ್ಯಾಶ್ ಇರ್ಬೋದು, ಸ್ಟ್ಯಾಂಪ್ ಇರ್ಬೋದು, ಅದೆಲ್ಲವಷ್ಟು ಯಾವ್ದ್ರಲ್ಲಿ ಬರುತ್ತೆ ಅಂತಂದ್ರೆ ಅಕೌಂಟ್ ಬ್ಯಾಗ್ ಬರುತ್ತೆ. ಅಕೌಂಟ್ ಬ್ಯಾಗ್ ಥ್ರೂನೇ ಬರುತ್ತೆ. ವೆನ್ ಸೆಂಟ್ ಬೈ ದ ಹೆಡ್ ಆಫೀಸ್ ಟು ದ ಸಬ್ ಆಫೀಸ್ ಇಟ್ ಕಂಟೈನ್ಸ್ ದ SO ಸ್ಲಿಪ್, and when sent by the sub office to the head office it contains the SO daily account. ಈಗ ಎಕ್ಸಾಂಪಲ್, ಈಗ ನಾವು BO ದಲ್ಲಿ ಹೆಡ್ ಆಫೀಸ್ ಬದಲು BO ಅಂತ ಅನ್ಕೊಡ್ರಿ, ಸಬ್ ಆಫೀಸ್ ಬದಲು ಬ್ರಾಂಚ್, ಹೆಡ್ ಆಫೀಸ್ ಬದಲು ಸಬ್ ಆಫೀಸ್ ಅನ್ಕೊಡ್ರಿ, ಸಬ್ ಆಫೀಸ್ ಬದಲು ಬ್ರಾಂಚ್ ಆಫೀಸ್ ಅನ್ಕೊಡ್ರಿ. ಈಗ ಬ್ರಾಂಚ್ ಆಫೀಸ್ ಇಂದ ಸಬ್ ಆಫೀಸ್ ಇಂದ ಬ್ರಾಂಚ್ ಆಫೀಸ್ಗೆ ಏನಾಗುತ್ತೆ, BO ಸ್ಲಿಪ್ ಹೋಗುತ್ತೆ. ಅದೇ ರೀತಿಯಾಗಿ ಹೆಡ್ ಆಫೀಸ್ ಇಂದ ನಮ್ಮ ಸಬ್ ಆಫೀಸ್ ಇಂದ ಹೆಡ್ ಆಫೀಸ್ ಇಂದ ಸಬ್ ಆಫೀಸ್ಗೆ ಏನ್ ಬರುತ್ತೆ, SO ಸ್ಲಿಪ್ ಬರುತ್ತೆ. ಈಗ SO ಸ್ಲಿಪ್ ಎಲ್ಲ ಕಳಿಸಲ್ಲ, SO CSI ಆದಾಗಿಂದ SO ಸ್ಲಿಪ್ ಬಂದಾಗಿದೆ. ಇದಕ್ಕಿಂತ ಮುಂಚೆ ಎಲ್ಲಾ ಹೆಡ್ ಆಫೀಸ್ಗಳಲ್ಲಿ ಪ್ರತಿಯೊಂದು ಅವರು ಹೆಡ್ ಆಫೀಸ್ ಅಂಡರ್ ನಲ್ಲಿ ಬರ್ತಕ್ಕಂತ ಎಲ್ಲಾ ಸಬ್ ಆಫೀಸ್ಗಳಿಗೆ ನಾವ್ ಹೆಂಗೆ ಈಗ 10 BO ಇದ್ರೆ 20 BO ಇದ್ರೆ BO ಸ್ಲಿಪ್ ಹೆಂಗ್ ಜನರೇಟ್ ಮಾಡ್ತೀವಲ್ಲ ಆ ತರ ಪ್ರತಿಯೊಂದು ಆಫೀಸ್ಗೆ SO ಸ್ಲಿಪ್ ಅನ್ನ ಜನರೇಟ್ ಮಾಡಿ ಹೆಡ್ ಆಫೀಸ್ ದವರು ಕಳಿಸ್ತಾ ಇದ್ರು ಅಂಡ್ ಸೆಂಡ್ ದ ಸಬ್ ಆಫೀಸ್ ಟು ದ ಹೆಡ್ ಆಫೀಸ್. ಅದೇ ರೀತಿಯಾಗಿ ನಾವು ನಿಮ್ BO ದಿಂದ ನಮ್ಮ SO ಏನ್ ಕಳಿಸ್ತೀರಾ ನೀವು, ACC22 BO ಡೈಲಿ ಅಕೌಂಟ್ ಏನ್ ಕಳಿಸ್ತಿರಲ್ಲ ಅದೇ ತರನೇ ಸಬ್ ಆಫೀಸ್ ಇಂದ ಹೆಡ್ ಆಫೀಸಿಗೆ ನಾವು ಇದನ್ನ ACC22 ಅವಾಗ ಮ್ಯಾನುವಲ್ ಇರೋ ಟೈಮಲ್ಲಿ ಇತ್ತು. ಈಗ ಏನ್ ಮಾಡ್ತೀವಿ, ನಮ್ದು ಡೈಲಿ ಅಕೌಂಟ್ ನ ಕಳಿಸ್ತಾ ಇರ್ತೀವಿ. SO ಡೈಲಿ ಅಕೌಂಟ್ ಅನ್ನ ನಾವು ಸಬ್ ಆಫೀಸ್ ಇಂದ ಹೆಡ್ ಆಫೀಸಿಗೆ ಕಳಿಸ್ತಾ ಇರ್ತೀವಿ. ಯಾಕಂದ್ರೆ ನಮ್ದು ಅಕೌಂಟಿಂಗ್ ಪ್ರೊಸೀಜರ್ ಕರೆಕ್ಟ್ ಇದೆನಾ ಇಲ್ಲ, ಅಥವಾ ಏನಾದ್ರೂ ನಮ್ಮಿಂದ ಮಿಸ್ಟೇಕ್ ಆಗಿದೆನಾ ಅಂತಂದು ಅದನ್ನೆಲ್ಲವಷ್ಟನ್ನು ಸ್ಕ್ರೂಟ್ನಿ ಮಾಡ್ತಕ್ಕಂಥ ಕೆಲಸ ಹೆಡ್ ಆಫೀಸ್ ಮಾಡುತ್ತೆ. ಸೊ ಅದನ್ನ ನಾವು ಇಲ್ಲಿಂದ ನಮ್ಮ ಸಬ್ ಆಫೀಸ್ ಇಂದ ಹೆಡ್ ಆಫೀಸ್ ಕಳಿಸ್ತೀವಿ. ಅದೇ ರೀತಿಯಾಗಿ ಹೆಡ್ ಆಫೀಸ್ ಇಂದ ಸಬ್ ಆಫೀಸ್ ಕಳಿಸ್ತೀವಿ. ಅಕೌಂಟ್ಸ್ ಬ್ಯಾಗ್ಸ್ ಮೇ ಬಿ ಸೆಂಟ್ ಲೂಸ್ ಆರ್ ಎನ್ಕ್ಲೋಸ್ಡ್ ಇನ್ ಎ ಮೇಲ್ ಬ್ಯಾಗ್ಸ್. ಅಂದ್ರೆ
ಅಕೌಂಟ್ ಬ್ಯಾಗ್ ಅನ್ನ ನಾವು ಐದರ್ ಲೂಸ್ ಆಗಿನೂ ಕಳಿಸ್ಬೋದು, ಇಲ್ಲ ಅಂತಂದ್ರೆ ನಮ್ಮ ಮೇಲ್ ಬ್ಯಾಗ್ ಜೊತೆಗೆ ಅದನ್ನ ಎನ್ಕ್ಲೋಸ್ ಮಾಡಿ ಕೂಡ ಕಳಿಸ್ಬೋದು. ಮೇಡ್ ಅಪ್ ಬೈ ಪೋಸ್ಟ್ ಆಫೀಸ್ ಅಂಡ್ ಮೇಲ್ ಆಫೀಸಸ್, ಅಂದ್ರೆ ಆ ಪೋಸ್ಟ್ ಆಫೀಸ್ ಅಥವಾ ಮೇಲ್ ಆಫೀಸ್ ಇಂದ ಅದನ್ನೇನ್ ಮಾಡಿರ್ತಾರಲ್ಲ ಆ ಪೋಸ್ಟ್ ಆಫೀಸ್ ಇಂದ ಏನ್ ಮಾಡಿರ್ತಾರೆ ಲೂಸ್ ಅಥವಾ ಎನ್ಕ್ಲೋಸ್ಡ್ ಇದ್ರೊಳಗಡೆ ಆ ಮೇಲ್ ಬ್ಯಾಗ್ಸ್ ಅನ್ನ ಕಳಿಸಬಹುದು. ಅಕೌಂಟ್ ಬ್ಯಾಗ್ಸ್ ಆರ್ ಡ್ಯೂ ಬ್ಯಾಗ್ಸ್, ಅಂದ್ರೆ ನಾವು ಈ ಅಕೌಂಟ್ ಬ್ಯಾಗ್ಗಳನ್ನ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಕಳಿಸ್ಲೇಬೇಕು. ನಾವು ಪೋಸ್ಟ್ ಆಫೀಸ್ ಇಂದ ಸಬ್ ಆಫೀಸ್ಗೆ ಮತ್ತು ಸಬ್ ಆಫೀಸ್ ಇಂದ ಸಬ್ ಆಫೀಸ್ ಇಂದ ಹೆಡ್ ಆಫೀಸ್ಗೆ, ಅದೇ ರೀತಿಯಾಗಿ ಹೆಡ್ ಆಫೀಸ್ ಇಂದ ಸಬ್ ಆಫೀಸ್ಗೆ ಏನಾದ್ರು ಎಕ್ಸ್ಚೇಂಜ್ ಇರುತ್ತಲ್ಲ ಅದು ಡೇ ಟು ಡೇ ಬೇಸಿಸ್ ಮೇಲೆ ಡ್ಯೂ ಬ್ಯಾಗ್ ಅಂದ್ರೆ ರೆಗ್ಯುಲರ್ ಇಂಟರ್ವಲ್ ಅಲ್ಲಿ ಅದನ್ನ ಕಳಿಸ್ಲೇಬೇಕು. ನಾವು ಕಳಿಸಿಲ್ಲ ಅಂತಂದ್ರೆ ಅದನ್ನ ಸಪೋಸ್ ನಾವು ಕಳ್ಸಕ್ ಆಗಿಲ್ಲ ಅಂತಂದ್ರೆ ನಾವು ನಿಮ್ ಕೇಳಿರ್ತೀರ ಯಾರಾದ್ರೂ MTS ಆಗಿ ಇಲ್ಲಾಂದ್ರೆ ಆಫಿಷಿಯೇಟಿಂಗ್ MTS ಆಗಿ ಇಲ್ಲ ಅಂತಂದ್ರೆ ಪ್ಯಾಕರ್ ಆಗಿ ಕೆಲಸ ಮಾಡ್ತಾ ಇದ್ರೆ ಅಕೌಂಟ್ ಬ್ಯಾಗ್ ಶಾರ್ಟ್ ಅಂತ ಬರೀರಿ, ಅಕೌಂಟ್ ಬ್ಯಾಗ್ ಶಾರ್ಟ್ ಅಂತ ಬರ್ದೀನಿ ಅಂತಂದು ಹೇಳ್ತಾ ಇರ್ತಾರೆ ನಿಮ್ ಪೋಸ್ಟ್ ಮಾಸ್ಟರ್ ಆಗ್ಲಿ ಯಾರಾಗ್ಲಿ. ಇಲ್ಲ ಅಂತಂದ್ರೆ ಎವ್ರಿ ಡೇ ನೀವು ಹೆಡ್ ಆಫೀಸ್ ಇಂದ ಬಂದಿರತಕ್ಕಂತ ಮೇಲ್ ಲಿಸ್ಟ್ ಜೊತೆಗೆ ಅಕೌಂಟ್ ಬ್ಯಾಗ್ ಬಂದಿದೆ ಸರ್ ಅಂತಂದು ಅದ್ರ ಮೇಲ್ಗಡೆ ಬರೆದಿರ್ತಾರೆ ಅಕೌಂಟ್ ಬ್ಯಾಗ್ ಅಂತ ಬರೆದು ಒಂದ್ ಬ್ಯಾಗ್ ಕಳ್ಸಿರ್ತಾರೆ. ಆ ಬ್ಯಾಗ್ ಅನ್ನು ಕೂಡ ಒಡೆದು ಅದ್ರೊಳಗೆ ಏನಾದ್ರು ಡೀಟೇಲ್ಸ್ ಇದಾವ, ಸ್ಟಾಂಪ್ಸ್ ಬಂದಿದಾವ, ಏನ್ ಬಂದಿದಾವ ಅಂತಂದು ನಿಮ್ ಪೋಸ್ಟ್ ಮಾಸ್ಟರ್ ಚೆಕ್ ಮಾಡಿ ನೋಡ್ತಾ ಇರ್ತಾರೆ. ಅದನ್ನ ಇದು ಕೂಡ ಡ್ಯೂ ಬ್ಯಾಗ್ ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಇದನ್ನ ಕಳಿಸ್ಲೇಬೇಕು ಡೇ ಟು ಡೇ ಬೇಸಿಸ್ ಮೇಲೆ. ಅದೇ ರೀತಿಯಾಗಿ ಒಂದೊಂದ್ಸಲ SMR ಕಳಿಸ್ತಾ ಇರ್ತೀವಿ ನಾವು, ಸಬ್ ಪೋಸ್ಟ್ ಮಾಸ್ಟರ್ ರೆಕಾರ್ಡ್ ಇದನ್ನ ಕಳಿಸ್ತಾ ಇರ್ತೀವಿ ಹೆಡ್ ಆಫೀಸಿಗೆ, ಅದನ್ನು ಕೂಡ ಡ್ಯೂ ಬ್ಯಾಗ್ ಅಂತಂದ್ರೆ ಎವ್ರಿ ಮಂತ್ಲಿ ಬೇಸಿಸ್ ಮೇಲೆ ಕಳಿಸ್ತೀವಿ. ಇದನ್ನ ಡೈಲಿ ಅಕೌಂಟ್ ಬ್ಯಾಗ್ ಅನ್ನ ಡೈಲಿ ಬೇಸಿಸ್ ಮೇಲೆ ಕಳಿಸ್ತೀವಿ ನಾವು. ಅದೇ ರೀತಿಯಾಗಿ ಬ್ರಾಂಚ್ ಆಫೀಸ್ ಬ್ಯಾಗ್, ಈಗ ನಾವೇನ್ ನೋಡಿದೀವಿ ಅಕೌಂಟ್ ಬ್ಯಾಗ್ ನೋಡಿದೀವಲ್ಲ, ಅದೇ ರೀತಿಯಾಗಿ ಬ್ರಾಂಚ್ ಆಫೀಸ್ ಬ್ಯಾಗ್. A branch office bag is used between a branch office and its account office to enclose cash bags and all articles, documents, etc. exchanged with the account office. ನಿಮ್ಮ ಸಬ್ ಆಫೀಸ್ಗಳು ಅಥವಾ BO ಅಟ್ಯಾಚ್ ಇರ್ತಕ್ಕಂಥ ಹೆಡ್ ಆಫೀಸ್ ಇಲ್ಲಿ ಏನಂತ ಟ್ರೀಟ್ ಆಗುತ್ತೆ ಅಂದ್ರೆ ಅಕೌಂಟ್ ಆಫೀಸ್ ಅಂತ ಟ್ರೀಟ್ ಆಗುತ್ತೆ. ಸೊ ಎ ಬ್ರಾಂಚ್ ಆಫೀಸ್ ಬ್ಯಾಗ್ ಇದರಲ್ಲಿ ಏನೇನಿರುತ್ತೆ ಅಂತಂದ್ರೆ ಬಿಟ್ವೀನ್ ಬ್ರಾಂಚ್ ಆಫೀಸ್ ಅಂಡ್ ಇಟ್ಸ್ ಅಕೌಂಟ್ ಆಫೀಸ್, ಯಾವುದು ಅದರದ ಅಕೌಂಟ್ ಆಫೀಸ್ ಇರುತ್ತೋ ಆ ಅಕೌಂಟ್ ಆಫೀಸ್ ಇಂದ ಮತ್ತು ಬ್ರಾಂಚ್ ಆಫೀಸ್ಗೆ ಆ ನಡುವೆ ಇದು ನಡೀತಕ್ಕಂಥ ವ್ಯವಹಾರಗಳಿಗೆ ಈ ಬ್ರಾಂಚ್ ಆಫೀಸ್ ಬ್ಯಾಗ್ ಅನ್ನ ನಾವು ಯೂಸ್ ಮಾಡ್ತೀವಿ. ಇದರಲ್ಲಿ ಏನೇನ್ ಎನ್ಕ್ಲೋಸ್ ಮಾಡಿರ್ತೀವಿ ಅಂದ್ರೆ ಕ್ಯಾಶ್ ಬ್ಯಾಗ್ಸ್, ನೀವು BOಕ್ಕೆಲ್ಲ ಕ್ಯಾಶ್ ಹಾಕ್ಸ್ಕೊತಿರಲ್ಲ ಅದು BO ಬ್ಯಾಗ್ ಅಲ್ಲೇ ಇರುತ್ತೆ ಕ್ಯಾಶ್ ಬ್ಯಾಗ್ಸ್. ಅಂಡ್ ಆಲ್ ಆರ್ಟಿಕಲ್ಸ್, ನಿಮ್ಗೆ ಏನೇನ್ ಆರ್ಟಿಕಲ್ಸ್ ಬಂದಿರ್ತವೆ ಆ ಆರ್ಟಿಕಲ್ಸ್ ಡೈಲಿ ಎಲ್ಲರೂ ಬ್ಯಾಗ್ ರಿಸೀವ್ ಮಾಡ್ತಿರಲ್ಲ ದರ್ಪಡ್ 2.0ದಲ್ಲಿ. ಅದರಲ್ಲಿ ಏನಂತ ಬ್ಯಾಗ್ ಅಂತ ಬ್ಯಾಗ್ ರಿಸೀವ್ ಮಾಡಿದ್ರ ಇಲ್ಲ ಅಂತ ಕೇಳ್ತಾರಲ್ಲ ಆ ಬ್ಯಾಗೇ ಬ್ರಾಂಚ್ ಆಫೀಸ್ ಬ್ಯಾಗ್ ನೋಡ್ರಿ ಅದು. ಆ ಬ್ರಾಂಚ್ ಆಫೀಸ್ ಬ್ಯಾಗ್ ಅಲ್ಲಿ ಏನೇನ್ ಇನ್ಕ್ಲೂಡ್ ಇರುತ್ತೆ, ಕ್ಯಾಶ್ ಬ್ಯಾಗ್ ಇರುತ್ತೆ. ನೀವು ಫಸ್ಟ್ ಬ್ಯಾಗ್ ಓಪನ್ ಮಾಡ್ಕೋತೀರಾ, ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ಆರ್ಟಿಕಲ್ಸ್ ನ ಸ್ಕ್ಯಾನ್ ಮಾಡ್ಕೋತೀರಾ, ಕ್ಯಾಶ್ ಇದ್ರೆ ಕ್ಯಾಶ್ ರಿಸೀವ್ ಮಾಡ್ತೀರಾ, ಸ್ಟಾಂಪ್ ಇದ್ರೆ ಸ್ಟಾಂಪ್ ರಿಸೀವ್ ಮಾಡ್ತೀರಾ. ಅದ್ರ ಜೊತೆಗೆ ಏನಾದ್ರೂ ಡಾಕ್ಯುಮೆಂಟ್ಸ್ ಅಥವಾ ಏನಾದ್ರೂ ಸಬ್ ಆಫೀಸ್ ಇಂದ ನಿಮ್ ಬ್ರಾಂಚ್ ಆಫೀಸ್ ಕಳಿಸಿದ್ದು ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಬರುತ್ತೆ. ಕರೆಕ್ಟಾ? ನೀವು ವರ್ಕ್ ಮಾಡಿರ್ತೀರಲ್ಲ ದರ್ಪಣ್ 2.0ದಲ್ಲಿ ನೀವು ಫಸ್ಟ್ ಏನ್ ಮಾಡ್ತೀರಾ, BO ಬ್ಯಾಗ್ LBK ಲೇಬಲ್ ಇರ್ತಕ್ಕಂಥದ್ದು ಒಂದು ನಿಮ್ದು BO ಬ್ಯಾಗ್ ಅನ್ನ ಓಪನ್ ಮಾಡ್ಕೋತೀರಾ. ಓಪನ್ ಮಾಡ್ಕೊಂಡ್ಮೇಲೆ ಅದ್ರೊಳಗಡೆ ಫಸ್ಟ್ ಆರ್ಟಿಕಲ್ಸ್ ಏನೇನಿದಾವೆ ಆರ್ಟಿಕಲ್ಸ್ ನೆಲ್ಲವಷ್ಟನ್ನು ಸ್ಕ್ಯಾನ್ ಮಾಡ್ತೀರಾ. ಓಕೆ, ಅದಾದ್ಮೇಲೆ ಕ್ಯಾಶ್ ಕಳಿಸಿದ್ರು ಅಂದ್ರೆ ಕ್ಯಾಶ್ ಅನ್ನು ರಿಸೀವ್ ಮಾಡ್ತೀರಾ. ಅದಾದ್ಮೇಲೆ ಏನಾದ್ರೂ ಡಾಕ್ಯುಮೆಂಟ್ಸ್ ಕಳಿಸಿದ್ರೆ ಡಾಕ್ಯುಮೆಂಟ್ಸ್ ಅನ್ನು ರಿಸೀವ್ ಮಾಡ್ತೀರಲ್ಲ, ಇದಕ್ಕೆ ಬ್ರಾಂಚ್ ಆಫೀಸ್ ಬ್ಯಾಗ್ ಅಂತ ಕರೀತಾರೆ. ಸೊ SO to BO ಏನಾಗುತ್ತೆ ಅಂತಂದ್ರೆ BO ಸ್ಲಿಪ್, BO to SO ಏನಂತಂದ್ರೆ ಬೋಡಾ. ಈಗ ACG 22A ಅಂತ ಏನಿದೆ ಅಲ್ಲ ಆ ACG 22A ನ ನೀವು ಬ್ರಾಂಚ್ ಆಫೀಸ್ ಇಂದ ಸಬ್ ಆಫೀಸ್ಗೆ ಕಳಿಸ್ತೀರಾ. ಓಕೆ, ಅದೇ ರೀತಿಯಾಗಿ ನಮ್ಮ SO ದಿಂದ ನಿಮ್ BOಕ್ಕೆ ಏನ್ ಕಳಿಸ್ತೀವಿ, BO ಸ್ಲಿಪ್ ಕಳಿಸ್ತೀವಿ. ಬ್ರಾಂಚ್ ಆಫೀಸ್ ಬ್ಯಾಗ್ಸ್ ಮೇ ಬಿ ಸೆಂಟ್ ಲೂಸ್ ಆರ್ ಎನ್ಕ್ಲೋಸ್ಡ್ ಇನ್ ಎ ಮೇಲ್ ಬ್ಯಾಗ್ಸ್, ಅಂದ್ರೆ ಈ ಬ್ರಾಂಚ್ ಆಫೀಸ್ ಬ್ಯಾಗ್ಗಳನ್ನ ನಾವು ಲೂಸ್ ಆಗಾದ್ರೂ ಕಟ್ಬೋದು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಮೇಲ್ಸ್ ನಿಮ್ಗೆ ಇರ್ತಕ್ಕಂಥ ಆರ್ಡಿನರಿ ಮೇಲ್ಸ್ ಅವನ್ನೆಲ್ಲವಷ್ಟು ಕಟ್ಟಿ ಬಂಡಲ್ ಮಾಡಿ ಕಳಿಸ್ತೀವಲ್ಲ ಆ ಬಂಡಲ್ ಇದ್ರೊಳಗೂ ಕೂಡ ಮೇಲ್ ಬ್ಯಾಗ್ ಅನ್ನ ರೆಡಿ ಮಾಡಿ ಕಳಿಸ್ತೀವಲ್ಲ ಆ ಮೇಲ್ ಬ್ಯಾಗ್ ಅಲ್ಲಿ ಆದ್ರೂ ಕಳಿಸ್ಬೋದು. ಮೇಡ್ ಅಪ್ ಬೈ ಪೋಸ್ಟ್ ಆಫೀಸ್ ಅಂಡ್ ಮೇಲ್ ಆಫೀಸರ್ಸ್, ನಾವು ಪೋಸ್ಟ್ ಆಫೀಸ್ ಅಲ್ಲಿ ಅಥವಾ ಮೇಲ್ ಆಫೀಸರ್ಸ್ ಅಲ್ಲಿ ಏನಿರ್ತದಲ್ಲ ಅದ್ರ ಮೇಲ್ಗಡೆ ನಾವು ಮೇಲ್ ಬ್ಯಾಗ್ಸ್ ಅನ್ನ ಹೆಂಗ್ ಕಳಿಸ್ತೀವಿ ನಿಮ್ ಬ್ರಾಂಚ್ ಆಫೀಸ್ಗೆ ಅದನ್ನ ಲೂಸ್ ಅಥವಾ ಮೇಲ್ ಬ್ಯಾಗ್ಸ್ ಜೊತೆಗೆ ಕ್ಲೋಸ್ ಮಾಡಿ ಕಳಿಸ್ಬೋದು. ಅದೇ ರೀತಿಯಾಗಿ ಬ್ರಾಂಚ್ ಆಫೀಸ್ ಬ್ಯಾಗ್ಸ್ ಆರ್ ಡ್ಯೂ ಬ್ಯಾಗ್ಸ್, ನೀವು ರಜಾ ಇರ್ರಿ ಏನೇ ಮಾಡ್ರಿ ಹಾಲಿಡೇ ಇದ್ದಾಗ ಬಿಟ್ಟು ಯಾವ್ದಾದ್ರು
ಮಿಕ್ಕಿದ ಎಲ್ಲ ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ BOದು ಬ್ರಾಂಚ್ ಆಫೀಸ್ ಬ್ಯಾಗ್ಗಳು ರೆಗ್ಯುಲರ್ ಇಂಟರ್ವಲ್ಸ್ ಅಲ್ಲಿ ಬರಬೇಕು. ನಿಮ್ದು ನಮ್ಮ ಹತ್ರ ಬರಬೇಕು, ನಮ್ದು ನಿಮ್ಮ ಹತ್ರ. ಅಂದ್ರೆ ಸಬ್ ಆಫೀಸ್ ಇಂದು ಬ್ರಾಂಚ್ ಆಫೀಸ್ಗೆ, ಬ್ರಾಂಚ್ ಆಫೀಸ್ ಇಂದು ಸಬ್ ಆಫೀಸಿಗೆ ಕಂಪಲ್ಸರಿ ಹೋಗೋದು ಬರೋದು ಆಗ್ತಾನೆ ಇರಬೇಕು. ಓಕೆ, ಇನ್ನ ಇದಾದ ನಂತರ ಕ್ಯಾಶ್ ಬ್ಯಾಗ್ ಒಂದು ನೋಡೋಣ ಅಥವಾ ಸಾಕು ಮಾಡೋಣ?